ಮಧ್ಯ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಒಂದ್ ಲೇಯರ್ ಮಣ್ಣು ಕೊಟ್ಟಿರ್ತೀವಿ. ಇಲ್ಲಿ ನೋಡಿ, ಇದು ಕೆಮ್ಮಣ್ಣಿದು ಒಂದ್ ಲೇಯರ್. ಈ ತರ ಎಲೆ ಹಾಕಿರ್ತೀವಿ, ಮಣ್ಣು ಹಾಕಿರ್ತೀವಿ, ಮೇಲವರು ಗೊಬ್ಬರ ಹಾಕಿರ್ತಾರೆ. ಸೊ ಅದೇ ಮಿಕ್ಸ್ ಆಗಿ ನಿಮ್ಗೆ ಈ ರೀತಿ ನೀಟಾಗಿ ಕಾಂಪೋಸ್ಟ್ ಆಗ್ತಾ ಹೋಗುತ್ತೆ. ಬೌಂಡ್ರಿಲಿ ಸೀಬೆ ಇದೆ, ನುಗ್ಗೆ ಇದೆ, ಆ ಕಡೆ ಎಲ್ಲ ಬಾಳೆ ಇದೆ, ಒಂದಷ್ಟು ರೋಸ್ ಗಿಡಗಳಿದೆ. ಅದು ದೊಡ್ಡದೆಲ್ಲ ಈಗ ಟ್ರಿಮ್ ಮಾಡಿದೀವಿ, ನೀವು ನೋಡ್ಬೋದು. ಎಲ್ಲ ಟ್ರಿಮ್ ಮಾಡಿ ಈಗ ಚಿಗುರುತ್ತಾ ಇದೆ. ಚೆರಿ ಟೊಮೆಟೊ ಈಸಿ ಮೇಂಟೆನೆನ್ಸ್, ಇಷ್ಟಿಷ್ಟೇ ದಪ್ಪ, ಬಹಳ ರುಚಿ ಇರುತ್ತೆ. ಇದು ಹುಳಿ ಇರುತ್ತೆ, ಹುಳಿ ಇರುತ್ತೆ. ಇಲ್ಲಿ ನೋಡಿ, ನಾವೇನು ಕೆಮಿಕಲ್ ಯೂಸ್ ಮಾಡಲ್ಲ ಅನ್ನೋದಕ್ಕೆ ನ್ಯಾಚುರಲ್ ಆಗಿ ಬಂದು ಅದೇ ಇರೋ ಜೇನ್ ಇದು. ಸೂಪರ್ ಸರ್. ಅದಕ್ಕೆ ಸೂಕ್ತವಾದ ವಾತಾವರಣ ಸಿಕ್ಕದಕ್ಕೆ ಅದು ಇಲ್ಲಿ ಉಳ್ಕೊಂಡಿದೆ. ಬಹಳ ವ್ಯತ್ಯಾಸ. ಇದ್ರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸರ್, ಇದಕ್ಕೆ ಅವಶ್ಯಕತೆ ಇರೋ ಅಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಲ್ಲಿ ಸಿಕ್ಕಿರುತ್ತೆ. ಅದೇ ನಾವು DAPನೋ NPKನೋ ಇವೆಲ್ಲ ಹಾಕಿ ಬೆಳೆದ್ರೆ 3 ರಿಂದ 4 ನ್ಯೂಟ್ರಿಯೆಂಟ್ಸ್, ಏನು ಎಲೆ ಚೆನ್ನಾಗಿ ಬೆಳೆಯೋದಕ್ಕಿರುತ್ತೆ, ಕಾಯಿ ಕಚ್ಚೋದಕ್ಕೆ ನ್ಯೂಟ್ರಿಯೆಂಟ್ ಸಿಗುತ್ತೆ ಬರ್ತದೆ. ಅದಕ್ಕೆ ಬೇಕಾಗಿರೋ ಕಂಪ್ಲೀಟ್ ನ್ಯೂಟ್ರಿಯೆಂಟ್ ಸಿಗಲ್ವಲ್ಲ. ರೈತ ಬಾಂಧವರಿಗೆ ನಮಸ್ಕಾರ, ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಮೈಸೂರು ನಗರದಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ 60-40 ಜಾಗದಲ್ಲಿ ಒಂದು ವಿಶೇಷವಾದಂಥ ತೋಟನ ಸೃಷ್ಟಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೊಲ ಗದ್ದೆಗಳಲ್ಲಿ ಒಳ್ಳೆ ಅವಕಾಶ ಇರ್ತದೆ, ಏನು ಬೇಕಾದರೂ ಮಾಡ್ಬೋದು. ಆದರೆ ಪಟ್ಟಣಗಳಲ್ಲಿ ಅದು ಸಿಟಿಯಲ್ಲಿ ಕೂಡ ಈ ರೀತಿ ಖಾಲಿ ಜಾಗದಲ್ಲಿ ಒಂದು ಉತ್ತಮವಾದಂಥ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಸ್ತಾ ಇದ್ದಾರೆ. ರೈತರ ಉತ್ಸಾಹ ನೋಡಿ ತುಂಬ ಖುಷಿ ಆಯಿತು. ಯಾವ ರೀತಿ ಮಾಡಿದ್ದಾರೆ, ಏನೇನು ಬೆಳೆಸ್ತಾ ಇದ್ದಾರೆ, ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ಸರ್ ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಪ್ರಶಾಂತ್ ಅಂತ. ನಾವಿರೋದು ಮೈಸೂರು ಸಿಟಿ ರಿಂಗ್ ರೋಡ್ ಹತ್ರ ಇದೀವಿ. ಶ್ರೀರಾಮ್ಪುರ ರಿಂಗ್ ರೋಡ್ ಹತ್ರ ಇದೀವಿ. ಇದು ನಮ್ದು ಕೈ ತೋಟ, ವೆಜಿಟೇಬಲ್ ಗಾರ್ಡನ್ ಮಾಡ್ಕೊಂಡಿದೀವಿ ಒಂದು ಚಿಕ್ಕದಾಗಿ. ಸರ್, ಸಾಮಾನ್ಯವಾಗಿ ಎಲ್ಲಾ ರೀತಿಯ ಅನುಕೂಲ ಇದ್ರೂ ಕೂಡ ಬೆಳೆ ಕಷ್ಟ ಪಡ್ತಾ ಇದ್ದಾರೆ. ನೀವು ಇಂಥ ಸಿಟಿಲಿ ಈ ರೀತಿ ಅದ್ಭುತವಾಗಿ ಬೆಳೆಗಳನ್ನ ಬೆಳೆಸ್ತಾ ಇದ್ದೀರಿ. ಯಾವ ತರ ನಿಮ್ಗೆ ಆಸಕ್ತಿ ಬಂತು ಸರ್? ಅಂದ್ರೆ ಸರ್, ಒಂದು ನಮ್ಮ ಇಂಟೆನ್ಷನ್ ಫಸ್ಟ್ ಒಂದಷ್ಟು ಮೆಣಸಿನಕಾಯಿ ಸಸಿಗಳಿತ್ತು ಮನೇಲಿ, ಪಾಟಲ್ಲಿ ಸುಮ್ನೆ ಚೆಲ್ಲಿದ್ದು, ಅದನ್ನ ನೆಟ್ಟಿದ್ದು ಚೆನ್ನಾಗ್ ಬಂತು. ಸೊ ಅವಾಗ ಇಂಟ್ರೆಸ್ಟ್ ಕ್ರಿಯೇಟ್ ಆಗಕ್ ಸ್ಟಾರ್ಟ್ ಆಯ್ತು. ಹಿಂಗೆ ಬೇರೆ ಬೇರೆದನ್ನು ಬೆಳಿಬೋದಲ್ಲ ಅಂತ ಹಂಗೆ ಹೆಚ್ಚು ಮಾಡ್ಕೊಳ್ತಾ ಹೋದ್ವಿ. ಈಗ ಒಂದು 3 ವರ್ಷದಿಂದ ಆಲ್ಮೋಸ್ಟ್ ಇಡೀ ಸೈಟ್ ಅಲ್ಲಿ ನಾವು ನಮ್ಮ ಮನೆಗೆ ಬೇಕಾಗಿರೋ ತರಕಾರಿನ ಮೇಜರ್ ಆಗಿ ನಾವು ಬೆಳ್ಕೊತಾ ಇದೀವಿ ಸರ್. ಸರ್, ಸಾಮಾನ್ಯವಾಗಿ ಹೊಲ ಗದ್ದೆಗಳಲ್ಲಿ ಅದಕ್ಕೆ ಸೂಕ್ತವಾದ ವಾತಾವರಣ ಇರ್ತದೆ. ಪಶು ಪಕ್ಷಿಗಳಿಂದ ನೈಸರ್ಗಿಕವಾಗಿ ಗೊಬ್ಬರನು ಸಿಗ್ತಿರ್ತದೆ ಮತ್ತು ಗಾಳಿ ಬೆಳಕು ಚೆನ್ನಾಗಿರ್ತದೆ. ಈ ತರ ಸಿಟಿಗಳಲ್ಲಿ ಮಾಡ್ಬೇಕಂದ್ರೆ ಮಣ್ಣಿನ ಆರೋಗ್ಯ ಯಾವ ತರ ಇಂಪ್ರೂವ್ ಮಾಡ್ತೀವಿ ಸರ್? ಸರ್, ಅದು ತುಂಬಾ ಮುಖ್ಯ. ಮಣ್ಣಿನ ಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ತರಕಾರಿ ಬೆಳೆಯೋದು ಹೆಂಗ್ ಬರುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾವಿಲ್ಲಿ ಶುರು ಮಾಡಿದಾಗ ಮಾಮೂಲಿ ಎಲ್ಲಾ ಕಡೆ ಹೇಗಿರುತ್ತೆ ಅದೇ ತರ ಇತ್ತು ಮಣ್ಣು. ಬಟ್ ಅದೇ ಸಾಯಿಲ್ ಪ್ರಿಪ್ರೇಷನ್ ಅಂತೀವಲ್ಲ, ನಾವು ಬೆಳೀತಾ ನಾವು ಎಷ್ಟು ಸಾವಯವವಾಗಿ ಬೆಳಿತೀವಿ, ಅದು ವರ್ಷಗಳು ಕಳೀತಾ ಮಣ್ಣೊಂದು ಕ್ವಾಲಿಟಿನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾವಿಲ್ಲಿ ಯಾವ್ದು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇಲ್ಲ. ಮೊದಲನೇ ದಿನದಿಂದನೂ ನಾವಿಲ್ಲಿ ಕೊಟ್ಟಿಗೆ ಇಲ್ಲೇ ಇದೆ ನಮ್ದು ಗೊಬ್ಬರಗಳು. ಸೊ ನಾವು ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡೋದು ಮ್ಯಾಕ್ಸಿಮಮ್. ಈ ಕಡೆ ಬನ್ನಿ, ಇಲ್ಲೇ ಬಂದು ಶೇಖರಣೆ ಮಾಡ್ತೀವಿ. ಇಲ್ಲಿ ನಮ್ಮ ಪಕ್ಕ ಹಳ್ಳಿ ಇದೆ, ಅವ್ರಿಗೆ ಹೇಳಿರ್ತೀವಿ, ಅಲ್ಲಿಂದ ನಾವು ತರಿಸ್ಬಿಟ್ಟು ಇಲ್ಲಿ ಹಾಕಿರ್ತೀವಿ. ನೋಡಿ ಗೊಬ್ಬರ ಹೆಂಗಾಗಿದೆ ಅಂತ. ಕಾಂಪೋಸ್ಟ್ ಆಗಿದೆ, ಫುಲ್ ಕಳತಿ ಉಡಿ ಗೊಬ್ಬರ ರೆಡಿ ಇರುತ್ತೆ. ನಾವೇನ್ ಮಾಡ್ತೀವಿ, ಅವ್ರು ತಂದ್ ಹಾಕ್ತಾರೆ. ಮಧ್ಯ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಒಂದ್ ಲೇಯರ್ ಮಣ್ಣು ಕೊಟ್ಟಿರ್ತೀವಿ. ಇಲ್ಲಿ ನೋಡಿ, ಇದು ಕೆಮ್ಮಣ್ಣಿದು ಒಂದ್ ಲೇಯರ್. ಈ ತರ ಎಲೆ ಹಾಕಿರ್ತೀವಿ, ಮಣ್ಣು ಹಾಕಿರ್ತೀವಿ, ಮೇಲವರು ಗೊಬ್ಬರ ಹಾಕಿರ್ತಾರೆ. ಸೊ ಅದೇ ಮಿಕ್ಸ್ ಆಗಿ ನಿಮ್ಗೆ ಈ ರೀತಿ ನೀಟಾಗಿ ಕಾಂಪೋಸ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಹಸಿ ಕಸ, ಒಣ ಕಸ, ಮಣ್ಣು, ಗೊಬ್ಬರ ಈ ತರ ಲೇಯರ್ ಅವ್ರು ಗೊಬ್ಬರ ಹಾಕ್ತಾರೆ. ನಾವು ಬೇಕಾದಾಗ ಅದ್ರ ಮೇಲೆ ಮಣ್ಣು ಹಾಕ್ತಿವಿ. ಈಗ ಕಸ ಹಾಕಿದೀವಿ ಒಂದಷ್ಟು, ಮತ್ತೆ ಇದ್ರ ಮೇಲೆ ಅವ್ರು ಬಂದ್ ಗೊಬ್ಬರ ಸಗಣಿ ಸುರಿತಾರೆ. ಸೊ ಹಂಗಾಗಿ ನಮ್ಗೆ ಇಲ್ಲಿ ಗೊಬ್ಬರ ವ್ಯವಸ್ಥೆ ಈ ಗುಂಡಿಲಿ ನಾವು ಮಾಡ್ಕೋತಾ ಇರ್ತೀವಿ. ಇದನ್ನೇ ರೆಗ್ಯುಲರ್ ಆಗಿ ಬಳಸ್ತಾ ನಮ್ ಸಾಯಿಲ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಎರೆಹುಳುಗಳು ಉತ್ಪತ್ತಿ ಆಗುತ್ತೆ. ಎರೆಹುಳ ಅಂತೂ ನಾನು ಹಗ್ಗಕ್ಕೆ ಬೇಜಾರು. ನಮಗೆ ಒಂದು ಸಲ ನಾವು ಹಗದ್ರೆ ಒಂದ್ 5-6 ಎರೆಹುಳಕ್ಕೆ ಏಟಾಗುತ್ತೆ. ಅಷ್ಟು ಎರೆಹುಳಗಳಂತೂ ಆಗಿದೆ ಈ ಜಾಗದಲ್ಲಿ.
ಒಟ್ನಲ್ಲಿ ಸಂಪೂರ್ಣ ಸಾವಯವದಲ್ಲೇ ಇದನ್ನ ಮೇಂಟೈನ್ ಸಂಪೂರ್ಣ ಫಸ್ಟ್ ದಿನದಿಂದಾನು ಇದು ಸಂಪೂರ್ಣ ಸಾವಯವದಲ್ಲೇ ಮಾಡಿರೋದು. ಸರ್ ಮುಖ್ಯವಾಗಿ ಕೀಟ ರೋಗಗಳು ಯಾವ ತರ ನಿರ್ವಹಣೆ ಸರ್ ಕೀಟಗಳು ಸ್ಟಾರ್ಟಿಂಗ್ ತುಂಬಾ ಬರ್ತಿತ್ತು ನಮಗೆ. ಅದು ಸಾಯಿಲ್ ಸ್ಟ್ರಾಂಗ್ ಆಗ್ತಾ ನೀವು ಬೆಳೆಯೋ ಗಿಡಗಳು ಸ್ಟ್ರಾಂಗ್ ಆಗಿ ಬೆಳೆಯಕ್ ಸ್ಟಾರ್ಟ್ ಆಗ್ತಾ ಕೀಟಗಳ ಅಟ್ಯಾಕ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗಂತ ಇಲ್ಲ ಅಂತ ನಾನು ಹೇಳಲ್ಲ. ಈಗ್ಲೂ ನೋಡಿದ್ರೆ ನಮ್ಮ ಮೂಲಂಗಿ ಎಲ್ಲ ಹುಳ ತಿಂದಿದೆ. ಬಟ್ ನಾವೇನ್ ಮಾಡ್ತೀವಿ, ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಡಕ್ ಹೋಗಲ್ಲ. ಈಗ 1-4 ಹೋಯ್ತು, ನಮ್ ಮನೆ ಅವಶ್ಯಕತೆ ಇರೋಷ್ಟಂತೂ ನಮಗ್ ಸಿಗುತ್ತೆ. ಸೊ ಎಷ್ಟು ಸಿಗುತ್ತೆ ಅಷ್ಟನ್ನ ನಾವು ಆರಾಮಾಗಿ ಮೇಂಟೈನ್ ಮಾಡ್ತಾ ಇದೀವಿ. ಬಟ್ ಕಂಪ್ಯಾರಿಟಿವ್ಲಿ ನಮಗ್ ಸ್ಟಾರ್ಟಿಂಗ್ ಆಗ್ತಿದ್ದಕ್ಕಿಂತ ಇವಾಗ ತುಂಬಾ ಕಡಿಮೆ ಆಗಿದೆ ಹುಳ ಅಟ್ಯಾಕ್ ಆಗೋದು. ಅಂದ್ರೆ ಇಲ್ಲೇ ಒಂದ್ ಮೈಕ್ರೋ ಹ್ಯಾಬಿಟೇಟ್ ಕ್ರಿಯೇಟ್ ಆದಂಗೆ ಪಕ್ಷಿಗಳು ಬರ್ತವೆ, ಎಂಟೆಗುದ್ದಗಳು ಬರ್ತವೆ, ಅವು ಬೇರೆ ಹುಳಗಳನ್ನ ತಿನ್ನತ್ತೆ. ಸೊ ಸುಮಾರು ವೆರೈಟಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ನಿಮ್ಗೆ ಹುಳಗಳು ಎಷ್ಟೊಂದು ವೆರೈಟಿಗಳು ಸಿಗುತ್ತೆ, ಕೀಟಗಳು ಇರ್ತವೆ, ಎಲ್ಲಾ ತರ ಕೀಟಗಳು ಇರ್ತವೆ. ಸೊ ಅಲ್ಲೇ ಒಂದ್ ಬ್ಯಾಲೆನ್ಸ್ ತರ ಕ್ರಿಯೇಟ್ ಆಗಿರುತ್ತೆ. ಅದ್ರ ಪಾಡಿಗೆ ಅದನ್ನ ಬಿಟ್ರೆ ಅದೇ ಕಂಟ್ರೋಲ್ ಮಾಡುತ್ತೆ, ಒಂದ್ ಬ್ಯಾಲೆನ್ಸ್ ಇರುತ್ತೆ. ಹಂಗಂತ ಪಾಪ ಈಗ ರೈತರು ಕಮರ್ಷಿಯಲ್ ಆಗಿ ಬೆಳಿಬೇಕು ಅನ್ನೋರಿಗೆ ಈ ಸಿಸ್ಟಮ್ ವರ್ಕ್ ಆಗಲ್ಲ. ಅವ್ರಿಗೆ ಅದು ತಪ್ಪ ಮಾಹಿತಿ ತರ ಆಗುತ್ತೆ. ನಮ್ಮ ಮನೆಗ್ ನಮಗ್ ಬೇಕಾಗಿರೋ ಸ್ವಲ್ಪ ತರಕಾರಿಗಳು ಪ್ಲಸ್ ಮಿಕ್ಕಿದ್ದು ಕೀಟಗಳು 1-4 ತಿನ್ಕೊಂಡಿರುತ್ತೆ, ಇಲ್ಲ ಅನ್ನಲ್ಲ. ಆ ಉದ್ದೇಶಕ್ಕೆ ನಡೆಯುತ್ತೆ. ಹಂಗಂತ ರೈತರು ನಾವು ಮಾಡ್ದಂಗ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಕಮರ್ಷಿಯಲ್ ಪಾಯಿಂಟ್ ಅಲ್ಲಿ ಯೋಚನೆ ಮಾಡೋರಿಗೆ ಅದನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸರ್ ವಿಶೇಷವಾಗಿ ಈ 60-40 ಜಾಗದಲ್ಲಿ ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ ಸರ್? ಯಾವ ತರ ದೊಡ್ಡ ಗಿಡಗಳ ಹಚ್ಚಿರಿ, ಯಾವ ತರ ತರಕಾರಿಗಳನ್ನ ನೆಟ್ಟಿರಿ? ಜಾಗನ ಮ್ಯಾಕ್ಸಿಮಮ್ ಹೆಂಗ್ ಯುಟಿಲೈಸ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ನಾವು ಬೌಂಡ್ರಿಲಿ ಈಗ ಈ ತರ ದೊಡ್ಡ ಮರ ಆಗೋದಿದ್ರೆ ಅಥವಾ ಅಲ್ಲಿ ಸೀಬೆ ಆಗ್ಲಿ ಹೂವಿಂದಾಗ್ಲಿ ಎಲ್ಲ ಬೌಂಡ್ರಿಗಳೆಲ್ಲ ಹಾಕಿರ್ತೀವಿ. ಏನೇನಿದಾವ್ ಸರ್ ಬೌಂಡ್ರಿಲಿ? ಸರ್ ಬೌಂಡ್ರಿಲಿ ಸೀಬೆ ಇದೆ, ನುಗ್ಗೆ ಇದೆ, ಆ ಕಡೆ ಎಲ್ಲ ಬಾಳೆ ಇದೆ, ಒಂದಷ್ಟು ರೋಸ್ ಗಿಡಗಳಿದೆ. ಅದು ದೊಡ್ಡದೆಲ್ಲ ಈಗ ಟ್ರಿಮ್ ಮಾಡಿದೀವಿ, ನೀವು ನೋಡ್ಬೋದು. ಎಲ್ಲ ಟ್ರಿಮ್ ಮಾಡಿ ಈಗ ಚಿಗುರ್ತಾ ಇದೆ. ಇದು ಸೀಸನ್ ಅಲ್ಲ. ಈಗ ಇನ್ನೊಂದು 15-20 ದಿನ ಇಷ್ಟು ಬಂಚ್ ಆಗ್ಬಿಟ್ಟು ನಿಮ್ಗೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಎತ್ತರಕ್ಕೆ ಬೆಳೆಯೋದು ದೊಡ್ಡದಾಗದೆಲ್ಲ ನಾವು ಬೌಂಡ್ರಿಲಿ ಹಾಕೊಂಡು ಮಧ್ಯದಲ್ಲಿ ಪಾತಿಗಳು ಮಾಡ್ಕೊಂಡಿದೀವಿ, ಒಂದೊಂದು ಬಾಕ್ಸ್ ತರ. ಅಲ್ಲಿ ಎಲ್ಲ ನಾವು ಗಿಡಗಳ ಈಗ ತೊಗರಿ ಹಾಕಿದೀವಿ, ಇದು ದೊಡ್ಡದಾಗತ್ತೆ. ಸೊ ಇದು ಈ ಕಾರ್ನರ್ ಅಲ್ಲಿ ತೊಗರಿ ಹಾಕಿದ್ರ, ಇಲ್ಲಿದೆ ನೋಡಿ ತೊಗರಿ. ಈ ಮರ ತೊಗರಿನಾ? ಮರ ತೊಗರಿ. ಆ ಲೈನು ಈ ಲೈನು. ಸೊ ಇದಿಷ್ಟು ಶೇಡ್ ಕ್ರಿಯೇಟ್ ಆದ್ರೆ ಇದು ಇಲ್ಲಿ ತನಕ ಕ್ಯಾನಪಿ ಸ್ಪ್ರೆಡ್ ಆಗತ್ತೆ. ಇದ್ರದ್ದು ಇಷ್ಟ ಏರಿಯಾ ತೊಗರಿ ಕವರ್ ಆಗತ್ತೆ ನಮ್ಗೆ. ನೆಕ್ಸ್ಟ್ ಹಂಗೆ ಸುಮ್ಮನೆ ಇದು ಅವರೆಕಾಯಿ, ಮಾಮೂಲಿ ಅವರೆಕಾಯಿ ಬರುತ್ತಲ್ಲ, ಬುಸ್ಟ್ ಟೈಪ್, ಅದು ಅವರೆಕಾಯಿ ಹಾಕಿದೀವಿ. ಇದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನೋಡಿ ಗುಂಡು ಬದನೆ. ಓಹೋ, ಇದು ಗುಂಡು ಬದನೆನಾ? ಗುಂಡು ಬದನೆ. ಇದು ಬಿಳಿದು. ಇಲ್ಲಿ ಇನ್ನೊಂದು ಇದೆಯಲ್ಲ ಕಲರ್ದು, ಇಲ್ಲೇ ನೋಡ್ಬೋದು. ಹುಳ ಹೊಡಿಯುತ್ತಾ ಅಂತಿರಲ್ಲ, ಇದು ಹುಳಾನೇ ಹೊಡೆದಿರೋದು. ಇದು ಬೋರರ್ಸ್ ಅಂತೀವಲ್ಲ, ಬೋರರ್ ಹೊಡೆದಿರೋದು. ಬಟ್ ನಮಗ್ ಸಾಕು. ಇಲ್ಲೊಂದ್ ಸಿಗ್ತಾ ಇದೆ, ಇದೊಂದ್ ಸಿಗ್ತಾ ಇದೆ, ಇಲ್ಲೊಂದಿದೆ, ಇದೊಂದಿದೆ. ಸೊ ನಾನೇನ್ ಹೇಳೋದು, ಇದು ಹೋಗ್ತಾ ಇರತ್ತೆ, ಹೊಸ ಎಲೆ ಬರ್ತಾ ಇರತ್ತೆ, ನಮ್ಮ ಅವಶ್ಯಕತೆ ಇರುವಷ್ಟು ಕಾಯಿ ನಮಗ್ ಸಿಗ್ತಾ ಇರ್ತದೆ. ಹಾಗೆ ಸರ್ ಈ ಕಡೆ ಪ್ಲಾಟ್ ಅಲ್ಲಿ ಇದು ಬೀನ್ಸ್ ಹಾಕೊಂಡಿದೀವಿ. ಅಲ್ಲಿ ಇವಾಗ ಸದ್ಯಕ್ಕೆ ನಮ್ಗೆ ಬೀನ್ಸ್ ಸಿಗ್ತಾ ಇದೆ. ಅದು ಮುಗಿತಾ ಬರೋ ಅಷ್ಟೊತ್ತಿಗೆ ನಮ್ಗೆ ಇಲ್ಲಿ ಬೀನ್ಸ್ ಸ್ಟಾರ್ಟ್ ಆಗತ್ತೆ. ಇದು ಉದ್ದ ಬದನೆಕಾಯಿಗಳು ಎಲ್ಲೋ ಇದಾವೆ. ಇದೆ ಸರ್, ಅಲ್ಲಿ ಅಲ್ಲೊಂದಿದೆ ಅಲ್ಲ, ಹಿಂದೆ ಇದೆ. ಬರ್ತಾ ಇದೆ. ಇದು ಹೀರೆಬಳ್ಳಿ, ಹೀರೆಕಾಯಿನೂ ಬರ್ತಾ ಇದೆ. ಹೀರೆಕಾಯಿ ಇದು ರೆಗ್ಯುಲರ್ ಸಿಗ್ತಾ ಇದೆ. ಈಗ ಇದು ಇನ್ನೇನ್ ಮುಗಿತಾ ಬಂತು, ಆ ಗಿಡ ಎಲ್ಲ ಒಣಗಕ್ ಸ್ಟಾರ್ಟ್ ಆಗೋಗಿದಾವೆ. ಇದು ಬರ್ತಾ ಇದೆ. ಇಲ್ಲ ಹಾಗಲಕಾಯಿ ಇದೆ. ಸರ್ ಇದು ಚಪ್ರದವ್ರೇನಾ? ಇಲ್ಲ, ಇದು ಡಬಲ್ ಬೀನ್ಸ್ ಬರುತ್ತಲ್ಲ, ಪರ್ಪಲ್ ಕಲರ್ದು, ಅದು ಎಲ್ಲ ಕಿತ್ಬಿಟ್ಟಿದ್ದಾರೆ. ಡಬಲ್ ಬೀನ್ಸ್ ಯಾವ್ದು ಅಂತ ಕಿತ್ತಿ ತೋರ್ಸುವಷ್ಟು ಬಲ್ತಿಲ್ಲ. ನಾನು ಆ ಸೀಡ್ಸ್ ಫೋಟೋ ಕೊಡ್ತೀನಿ ನಿಮ್ಗೆ. ಇದೆಲ್ಲ ಇನ್ನೂ ಬಲ್ಲಿಬೇಕು, ಎಳೆಯದಿದೆ ಇದು. ಇದ್ರೊಳಗೆ 2-3 ಕಾಳಾಗತ್ತೆ. ಅದು ಬರ್ತಾ ಇದೆ, ಕಾಯಿ ಬಿಡ್ತಾ ಇದೆ. ಬಲಿಬೇಕು ಅದೆಲ್ಲ. ಒಳಗೆ ಇನ್ನೂ ಕಾಯಿ ಆಗಿ ಎಲ್ಲ ಫ್ಲಾಟ್ ಇದೆ. ಇಲ್ಲೊಂದ್ ಸ್ವಲ್ಪ ನೀವ್ ಹಿಂಗ್ ಅಮ್ಕಿದ್ರೆ ಫೀಲ್ ಆಗತ್ತೆ. ಡಬಲ್ ಬೀನ್ಸ್ ಅಂತಾರೆ ಅದಕ್ಕೆ. ಪರ್ಪಲ್ ಕಲರ್ ಇಷ್ಟ ಅಗಲ ಬೀನ್ಸ್ ಪಲಾವ್ಗೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು. ಈ ಇದ್ರಲ್ಲಿ ಏನಿದೆ ಸರ್?
ಇದು ಹೀರೆಕಾಯಿ ಇನ್ನೇನ್ ಮುಗಿತಾ ಬಂತು ಅಂದಲ್ಲ, ಅದಕ್ಕೆ ಇಲ್ಲಿ ಈಗ ಹೀರೆಕಾಯಿ ಬಳ್ಳಿಗಳು ಶುರು ಆಗ್ತಾ ಇದೆ. ಇದು ಲಾಂಗ್ ಬೀನ್ಸ್ ಹಾಕಿದೀವಿ. ಈಗ ಇಲ್ಲಿಗೆ ಚಪ್ರ ಹಾಕ್ಬೇಕು ನಾವು. ಇದಕ್ಕೆ ಬೆಳೆದ್ಮೇಲೆ ಇದೊಂದ್ ಸ್ವಲ್ಪ ಬೆಳಿತಿದ್ದಂಗೆ ಹಬ್ಸಕ್ ಸ್ಟಾರ್ಟ್ ಮಾಡ್ಬೇಕಲ್ಲ, ಅವಾಗ ಈ ತರ ಕಡ್ಡಿಗಳಿದೆ, ಕಡ್ಡಿಗಳನ್ನ ನೆಟ್ಬಿಟ್ಟು ಇಲ್ಲಿಗೆ ಚಪ್ರ ಹಾಕ್. ಇದು ಚೆರ್ರಿ ಟೊಮೆಟೊ. ಇದು ಚೆರ್ರಿ ಟೊಮೆಟೊ. ಈಸಿ ಮೇಂಟೆನೆನ್ಸ್, ಇಷ್ಟಿಷ್ಟೇ ದಪ್ಪ, ಬಹಳ ರುಚಿ ಇರುತ್ತೆ. ಇದು ಹುಳಿ ಇರುತ್ತೆ, ಹುಳಿ ಇರುತ್ತೆ. ಹುಳಿ ಟೊಮೆಟೊ, ನಿಮ್ ಹುಳಿ ಟೊಮೆಟೊ ಏನ್ ನಾವ್ ಅಡ್ಗೆಗೆ ಉಪಯೋಗಿಸ್ತೀವಿ ಅದೇ ಟೇಸ್ಟ್ ಇರುತ್ತೆ. ಸೈಜ್ ಇಷ್ಟೇ ಬರೋದು, ಸೈಜ್ ಇದೆ ಮ್ಯಾಕ್ಸಿಮಮ್ ಸೈಜ್ ಬರೋದು. ನಿಮ್ಗೆ ಈ ತರ ಗೊಂಚ್ ಬರುತ್ತೆ. ಬಟ್ ನೀವೊಂದು ಟೊಮೆಟೊ ಯೂಸ್ ಮಾಡೋ ಕಡೆ ಇಂಥದ್ದೊಂದು 4 ಹಾಕ್ಬಿಟ್ರು ನಿಮ್ಗೆ ಆ ಟೇಸ್ಟ್ ಕೊಡುತ್ತೆ. ಇದು ಆ ತರ ಇರುತ್ತೆ ಚೆರ್ರಿ ಟೊಮೆಟೊ. ಸೂಪರ್ ಇದೆ ಸರ್. ಇಲ್ಲಿ ನೋಡಿ, ನಾ ಬದ್ನೆಕಾಯಿ ಹೇಳಿದ್ನಲ್ಲ, ಅದೆಲ್ಲ ಗೊಬ್ಬರದಲ್ಲಿ ಉಟ್ಕೊಳ್ಳುತ್ತೆ, ನಾವು ಬಿಟ್ಬಿಡ್ತೀವಿ ಅಂತ. ನೋಡಿ ಎಲ್ಲಿದೆ ಈ ಗಿಡ, ಇರೋದೇನೆ ಗೊತ್ತಾಗಲ್ಲ. ನಾವು ಹೆಂಗೆ ಅಂದ್ರೆ ನೀಟಾಗಿ ಪಾತಿ ಮಾಡ್ಬೇಕು, ಗೊಬ್ಬರ ಕೊಡ್ಬೇಕು, ಆ ಟೈಪ್ ಇಲ್ಲ. ಆದಷ್ಟು ನ್ಯಾಚುರಲ್ ಆಗಿ ಅವ್ ಏನ್ ಬೆಳ್ಕೊಳ್ತವೆ ಆ ರೀತಿ. ಈಗ ಇದ್ ನೋಡಿ ಏನಿದೆ ಅದಂಗೆ ಬೆಳ್ಕೊಂಡು ಬರ್ಬೇಕು, ಆ ತರ ಬಿಟ್ಟಿರ್ತೀನಿ ಮ್ಯಾಕ್ಸಿಮಮ್. ಪಪ್ಪಾಯನು ಅಷ್ಟೇ. ಇಲ್ಲಿ ಯಾವಾಗ್ಲೂ ಇನ್ಯಾವ್ದೋ ಗಿಡಕ್ಕೆ ಇಲ್ಲಿ ಗೊಬ್ಬರ ಹಾಕಿದಾಗ ಅಲ್ಲೊಂದು ಬೀಜದಿಂದ ತಾನಾಗೆ ಇದು ಅಷ್ಟೇ. ಅದು ನೋಡಿ ಎಷ್ಟು ಈ ಕರ್ಬೇವು ಕನಕಾಂಬರ ಗಿಡಗಳಿಗೆ ಬಹಳ ಹತ್ತಿರದಲ್ಲಿ ಉಟ್ಕೋತು, ನಾವು ತೆಗಿಯಕ್ ಹೋಗ್ಲಿಲ್ಲ, ಬಿಟ್ಟು ಎಷ್ಟು ಹಸ್ರಾಗಿ ಎಷ್ಟು ಅಗಲ ಬೆಳ್ಕೊಂಡಿದೆ ನೋಡಿ. ನಾವ್ ಎಲ್ಲಿಂದನೋ ತಂದಿ ನೆಟ್ಟಿ ಮಾಡೋದ್ರ ಬದಲು ಅದ್ ಎಲ್ಲೆಲ್ಲಿ ಏನೇನ್ ಉಟ್ಕೊಳ್ಳುತ್ತೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದಷ್ಟು ನಮ್ಗೆ ಚೆನ್ನಾಗಿ ಆರೋಗ್ಯವಾಗಿ ಬರ್ತಾ ಇದಾವೆ. ಇದು ಯಾವ ಬದನೆ ಸರ್? ಇದು ಗುಂಡು ಬದನೆನೆ, ವೈಟ್ ಗುಂಡು ಬದನೆ ನೋಡಿದ್ವಲ್ಲ, ಅದೇ ಗುಂಡು ಬದನೆ. ಈ ಪಾತಿಲಿ ಏನ್ ಪ್ಲಾನ್ ಮಾಡ್ರಿ ಸರ್? ಈ ಪಾತಿ ಇವಾಗ ಸ್ವಲ್ಪ ಮಳೆ ಬಿಡುವು ಕೊಟ್ಟಿರೋದ್ರಿಂದ ನಾವು ರೆಡಿ ಮಾಡ್ಕೋತಾ ಇದೀವಿ. ಇದು ನಾನು ಹೇಳ್ದಂಗೆ ನಮ್ಗೊಂಥರ ಆಫ್ ಸೀಸನ್ ತರ. ಒಂದು ಬೇಸಿಗೆಯಲ್ಲಿ ನಮ್ಗೆ ಅಷ್ಟೊಂದು ಜರ್ಮಿನೇಷನ್ ಆಗಲ್ಲ, ಬೇಸಿಗೆ ಮುಗಿದು ನಮ್ ಪ್ರೀ ಮಾನ್ಸೂನ್ ಈ ಸಲ ಜೋರ್ ಮಳೆಗಳಾಯ್ತಲ್ಲ, ಸೊ ನಮ್ಗೇನ್ ಕೆಲಸ ಮಾಡೋಕೆಲ್ಲ ಗೊಜ್ಜೆ ಇಂಟೆ ತರ ಆಗ್ತಿತ್ತು, ಹಗ್ಗಕ್ ಆಗ್ತಿರ್ಲಿಲ್ಲ. ಈಗ ಒಂದು ವಾರದಿಂದ ಸ್ವಲ್ಪ ನಮಗ್ ಮಳೆ ಕಡಿಮೆ ಇರೋದ್ರಿಂದ ಈಗ ನಾವು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಸೀಡ್ಸ್ ಹಾಕಕ್ ಸ್ಟಾರ್ಟ್ ಮಾಡ್ಕೋತೀವಿ. ಮೆಣಸಿನಕಾಯಿ ಹೂ ಬಿಡ್ತಾ ಇದೆ ಸರ್? ಮೆಣಸಿನಕಾಯಿ ಇದೆ, ಶುರು ಆಗಿದೆ. ಇಲ್ಲಿದೆ ಕಿತ್ತಿದೀವಿ, ಅಂದ್ರೆ ಮನೆ ಬಳಕೆಗೆ ಆಗುವಷ್ಟು ಉಪಯೋಗಿಸಕ್ ಸ್ಟಾರ್ಟ್ ಮಾಡಿದೀವಿ. 2 ತರ ಇದೆ. ಇದು ಬುಲೆಟ್ ಮೆಣಸಿನಕಾಯಿ. ಬುಲೆಟ್, ಇದು ಬುಲೆಟ್ ಮೆಣಸಿನಕಾಯಿ. ಇದು ಈಗ ಮೆಣಸಿನಕಾಯಲ್ಲಿ ಜಾಸ್ತಿ ಎಲೆ ಮುದುರ್ ರೋಗ ಇಲ್ಲಿ ಬಂದಿದೆ ನೋಡಿ. ನನಗೆ ಇಷ್ಟು ವರ್ಷ ಮೆಣಸಿನಕಾಯಿ ಬೆಳೆಸಿರೋದ್ರಲ್ಲಿ ಸ್ವಲ್ಪ ಆರೋಗ್ಯವಾಗಿ ಕಾಣ್ತಾ ಇದೆ ಅಂದ್ರೆ ಈ ಸಸಿಗಳೇನು. ಎಲ್ಲ ಎಲೆ ಮುದುರು ರೋಗಗಳು ಬರುತ್ತೆ, ತುಂಬಾ ಕಷ್ಟ. ಇದಕ್ಕೇನ್ ಮಾಡ್ತೀರಿ ಸರ್? ಸರ್ ನಾನು ಇಲ್ಲಿ ಇವಾಗಂತೂ ಯಾವ್ದು ಏನೋ ಮಾಡ್ತಾ ಇಲ್ಲ ಸರ್. ನೀವು ಏನೇ ಸಸಿಗಳು ನೋಡಿದ್ರುನುವೆ ಇವು ಯಾವ್ದಕ್ಕೂ ನಾನು ಏನು ಸ್ಪ್ರೇ ಅಂತ ಮಾಡ್ತಾ ಇಲ್ಲ. ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದಕ್ಕಿಂತ ನಾನು ಇವಾಗ ಹೇಳ್ದಾರದು ಇದು ನ್ಯಾಚುರಲ್ ಫಾರ್ಮಿಂಗ್. ನಮ್ಮ ಇಲ್ಲಿರೋ ಪ್ರಕೃತಿಗೆ ಈ ಗಿಡಗಳು ಎಷ್ಟು ಬೆಳ್ಕೊಳಕ್ ಸಾಧ್ಯ ಇದೆ ಮ್ಯಾಕ್ಸಿಮಮ್ ಹಂಗೆ ಬೆಳೆಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಏನು ಸ್ಪ್ರೇ ಮಾಡತ್ತಾನೆ ಇಲ್ಲ. ಈಗ ಬಂದಿದ್ ನಾಳೆ ಈ ಗಿಡ ಸತ್ತೋಗ್ತಾ ಇದೆ, ಹೋಗ್ಲಿ ಪರವಾಗಿಲ್ಲ, ಬಟ್ ನ್ಯಾಚುರಲ್ ಆಗೇ ನಾನು ಬೆಳೆಸ್ಬೇಕು ಮ್ಯಾಕ್ಸಿಮಮ್ ಅನ್ನೋ ಒಂದು ಇಂಟೆನ್ಷನ್ ಇಂದ ಇವಾಗ ಈಗ 1.5 ವರ್ಷದಿಂದ ನಾನು ಮೊದ್ಲು ಬರೀ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾ ಇದ್ದೆ, ರೆಗ್ಯುಲರ್ ನೀಮ್ ಆಯಿಲ್ ಸ್ಪ್ರೇ ಮಾಡಿ ಟ್ರೈ ಮಾಡ್ತಾ ಇದ್ದೆ. ಇವಾಗ ಅದನ್ನು ನಿಲ್ಸ್ಬಿಟ್ಟಿದ್ದೀನಿ. ಎಕ್ಸಾಂಪಲ್ ಈಗ ಈ ಮೂಲಂಗಿ ಇದೆಯಲ್ಲ, ಇದಕ್ಕೂ ಹುಳ ಹೊಡೆದಿತ್ತು ಸ್ಟಾರ್ಟಿಂಗು. ಇಲ್ಲಿ ನೋಡಿ ಇದೆಲ್ಲ ಅಂತ ಗ್ರೋತ್ ಬರ್ಲಿಲ್ಲ, ಇವೆಲ್ಲ ತುಂಬಾ ಹುಳ ಹೊಡೆದು ಎಫೆಕ್ಟ್ ಆಗಿತ್ತು. ಬಟ್ ಈ ಸಾಲಲ್ಲಿ ನಮಗ್ ಸರ್ವೈವ್ ಆಯ್ತು, ಚೆನ್ನಾಗಿ ಬಂದಿದೆ. ಹುಳಗಳು ಏನ್ ಸರ್ ಬರುತ್ತೆ, ಒಂದ್ ಸ್ವಲ್ಪ ತಿನ್ನುತ್ತೆ, ಅದ್ರದ್ದು ಆ ಕ್ಯಾಟರ್ಪಿಲ್ಲರ್ ಸ್ಟೇಜ್ ಮುಗಿಯೋ ತನಕ ತಿಂತವೆ. ಆದ್ಮೇಲಿಂದ ಅವು ಚಿಟ್ಟೆಯಾಗಿ ಹಾರೋಗುತ್ತೆ. ಅದಾದ್ಮೇಲೆ ನಮ್ಮ ಬೆಳೆ ನಮಗ್ ಮಾಮೂಲಿ ಸಿಕ್ಕೇ ಸಿಗುತ್ತೆ. ಈ ಕಡೆ ಎಲ್ಲ ಏನ್ ಪ್ಲಾಂಟೇಶನ್ ಮಾಡಿ ಸರ್? ಇಲ್ಲಿ ಬೀಟ್ರೂಟ್, ಕ್ಯಾರೆಟ್ ಹಾಕಿದೀವಿ. ನೀವು ಹತ್ರ ಬಂದ್ರೆ ಇಲ್ಲಿ ನೋಡಿ, ಇದು ಬೀಟ್ರೂಟ್ ಮೊಳಕೆ ಬರ್ತಾ ಇದೆ. ಇದು ಬೀಟ್ರೂಟ್, ಇದು ಬೀಟ್ರೂಟ್, ಇನ್ನೊಂದಷ್ಟು ಬರುತ್ತೆ. ಇದೊಂದು ಕ್ಯಾರೆಟ್, ಮುಂಚೆದೇನೋ ಮಿಕ್ಕೊಂಡಿದೆ ಅಷ್ಟೇ, ಅದು ಅಷ್ಟೇ. ಬಟ್ ಈ ಬ್ಯಾಚ್ ಅಲ್ಲಿ ಹಾಕಿರೋ ಕ್ಯಾರೆಟ್ ಸಸಿಗಳು ಅಂದ್ರೆ ಇಲ್ಲಿ ನೋಡಿ, ಇದು ಮೊಳಕೆ ಬರ್ತಾ ಇದೆ, ಇದೆಲ್ಲ ಮೊಳಕೆ ಬರ್ತಾರ ಕ್ಯಾರೆಟ್. ಇದೆಲ್ಲ ನೋಡಿ ಫುಲ್ ಕ್ಯಾರೆಟ್. ಇದು ಕ್ಯಾರೆಟ್ ಏನು ಅಂದ್ರೆ ಟೆಂಪರೇಚರ್ ನಮಗೆ ಬಿಲೋ 30 ಬಂದ್ರೆ ಈಸಿ ಸರ್. ಅಬೋವ್ 30 ಇದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ 30 ಡಿಗ್ರಿ ಮೇಲಿದ್ರೆ ನಮ್ಗೆ ಜರ್ಮಿನೇಷನ್ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇಷ್ಟು ಮಿನಿಮಮ್ ತೇವ ಇರಬೇಕು ನೋಡಿ. ನಾವು ಬೇರೆ ಯಾವ ಪಾತಿಗೂ ನೀರ್ ಕೊಟ್ಟಿಲ್ಲ, ಮಳೆ ನೀರೇ ಸಾಕಾಗಿದೆ. ಬಟ್ ಕ್ಯಾರೆಟ್ ಮಾತ್ರ ನಾವು ಇಷ್ಟು ತೇವ ಕಾಪಾಡ್ಬೇಕು. ತೇವ ಇಲ್ಲ ಅಂದ್ರೆ ಜರ್ಮಿನೇಷನ್ ಆಗಲ್ಲ. ಅಟ್ ಲೀಸ್ಟ್ ಈ ಹಂತ ಬರೋ ತನಕ ನಾವು ಈ ತೇವ ಕಾಪಾಡ್ಬೇಕು. ಈ ಹಂತ ಬಂದ ಮೇಲೆ ನೀರ್ ಸ್ವಲ್ಪ ಪರವಾಗಿಲ್ಲ, ಅಲ್ಲಿಗೆ ತರೋ ತನಕ ನಾವು ತೇವ ತುಂಬಾ ಕಾಪಾಡ್ಬೇಕಾಗತ್ತೆ. ಹಂಗಿರುತ್ತೆ. ಇದು ಶುಂಠಿ, ಅರ್ಶನ. ಇದು
ಒಂದೇ ತರ ಇದೆ ನೋಡಿ ಎರಡೂನುವೆ. ಅರಿಶಿನ ಶುಂಠಿ ಸೇಮ್ ಕಾಣ್ತದೆ, ಆದ್ರೆ ಇದು ಮ್ಯಾಂಗೋ ಶುಂಠಿ, ಮಾವಿನ ಶುಂಠಿ ಇದೆಲ್ಲ. ಅಂದ್ರೆ ಈ ಶುಂಠಿ ವಾಸನೆ ಮಾವಿನ ಕಾಯಿ ಫ್ಲೇವರ್ ಬರ್ತದೆ. ಶುಂಠಿಲಿ ಮಾವಿನ ಫ್ಲೇವರ್ ಇರುತ್ತೆ, ನಿಮ್ ಕಷಾಯ ಅದಕ್ಕೆಲ್ಲ ಉಪಯೋಗಿಸಕ್ಕೆ ಆಗತ್ತೆ. ಹಂಗೆ ಇದು ಬೀಜಕ್ ಬಿಟ್ಕೊಂಡಿದೀವಿ. ಒಂದು ಹೆಂಗು ಇಲ್ಲಿ ಇನ್ನೇನ್ ಹಾಕದಿರ್ಲಿಲ್ಲಲ್ಲ. ರಾಜಗಿರಿನಾ? ದಂಟು ನಮ್ ಕಡೆ ರಾಜಗಿರಿ ಅಂತಾರೆ. ಹಂಗಂತಾರ, ನಮ್ ಕಡೆ ದಂಟು. ನೋಡಿ ಸುಮ್ನೆ ಇದು ನಿಂಗೆ ಉದುರ್ಸ್ಬಿಟ್ರು ಆಯ್ತು. ಬೀಜನು ಕಾಸ್ಟ್ಲಿ ಇದಾವ ಅನ್ಸುತ್ತೆ. ಹಾ ಸರ್, ಅಂದ್ರೆ ಒಂದು 100 ಗ್ರಾಮ್ 50 ಗ್ರಾಮ್ ತಂದ್ರೆ ಆಗತ್ತೆ. ಬಟ್ ನಾವೇನ್ ಮಾಡ್ತೀವಿ, ಇದಕ್ಕೆ ಹೆಂಗು ಬೆಳ್ದಿರ್ತೀವಿ, ಒಂದು ಚೆನ್ನಾಗ್ ಬಂದಿರೋ ಸಸಿ ಬಿಟ್ಬಿಟ್ರೆ. ಇದರಲ್ಲಿ 2 ವೆರೈಟಿ ಇದಾವ, ಬಿಳಿ ದಂಟು ಕೆಂಪು ದಂಟು 2 ವೆರೈಟಿ ಇದೆ. ಇದು ಕೆಂಪು ದಂಟು, ಅದು ಹಸಿರು ದಂಟು. ಎರಡರದ್ದು ಒಂದೊಂದು ಬಿಟ್ಕೊಂಡಿದೀವಿ ಈ ತರ ಅಷ್ಟೇ. ಈಗ ನಮ್ಗೆ ಇಲ್ಲಿ ಇಷ್ಟು ಬೀಜ ಆಯ್ತು. ಇಲ್ಲಿ ಬನ್ನಿ, ಇದನ್ನ ಹಾಕುವಾಗ್ಲ ಹಿಂಗ್ ಬೀಜ ಮಾಡ್ಕೊಂಡಿದ್ವಲ್ಲ, ಹಿಂಗ್ ಸುಮ್ ಚೆಲ್ಲಿರ್ತೀವಿ ಜೊತೆಗೆ. ನಮ್ಗೆ ಈ ಬೆಳೆ ಬೆಳೆದ ಅದಕ್ಕೆ ಜಾಗ ಕೊಡೋ ಅಷ್ಟೊತ್ತಿಗೆ ನಮ್ಗೆ ಅಲ್ಲೆಲ್ಲ ದಂಟು ಸೊಪ್ಪು ಬಂದ್ಬಿಟ್ರಿ. ಆ ದಂಟೆಲ್ಲ ಕಿತ್ಕೊಂಡು ಇದಕ್ ಪಾತಿ ಮಾಡ್ಬಿಟ್ರೆ ನೆಕ್ಸ್ಟ್ ಈ ಬೆಳೆ ಬೆಳ್ಕೊಂಡು ಹೋಗುತ್ತೆ. ಈಗ ಅಲ್ಲೂನು ದಂಟಿದೆ, ಕ್ಯಾರೆಟ್ ಮಧ್ಯ ಅಲ್ಲೆಲ್ಲ ಸಣ್ಣ ಸಣ್ಣ ಸಸಿ ಇದೆಯಲ್ಲ, ಅದೆಲ್ಲ ಕಳೆ ಅಲ್ಲ ಅದು. ನಾನ್ ನಿಮ್ಗೆ ಬರೀ ಕ್ಯಾರೆಟ್ ಹತ್ರದಲ್ಲಿ ತೋರಿಸ್ದೆ ಅಲ್ವಾ, ಈಗ ಇದು ಕ್ಯಾರೆಟ್ ಅಂತ ತೋರಿಸ್ದೆ, ಇದೆಲ್ಲ ದಂಟೆನೆ. ಇಲ್ಲೂ ಅಷ್ಟೇ, ಸುಮ್ನೆ ಚೆಲ್ಬಿಟ್ಟಿರ್ತೀವಿ ಬೀಜ ಹಾಕುವಾಗ. ಸಾಲಲ್ಲಿ ನಮಗ್ ಬೇಕಾಗಿದ್ದಿರುತ್ತೆ, ಮಿಕ್ಕಿದ ಜಾಗದಲ್ಲೆಲ್ಲ ಅಂದ್ರೆ ಕಳೆ ಬರೋ ಬದಲು ಇದು ಬೆಳೆಯುತ್ತೆ. ಇದೆಲ್ಲ ನಮಗ್ ಬೆಳೆದ್ ನಿಲ್ಲೋ ಅಷ್ಟೊತ್ತಿಗೆ ಇದನ್ನ ಕಿತ್ಕೊಂಡು ಪಾತಿ ಮಾಡ್ಬಿಟ್ರೆ ನೆಕ್ಸ್ಟ್ ನಮ್ ಬೆಳೆ ಪ್ರಾಪರ್ ಸಿಗುತ್ತೆ. ಒಳ್ಳೆ ಐಡಿಯಾ. ಹಂಗ್ ಮಾಡ್ಕೊಂಡಿರ್ತೀವಿ. ಒಂದ್ ಮೂಲಂಗಿ ಕಿತ್ ನೋಡೋಣ, ಸುಮಾರು ಆಚೆ ಬಂದಿದೆ. ನ್ಯಾಚುರಲ್ ಆಗಿ ಬೆಳೆದಂತ ಮೂಲಂಗಿ, ನ್ಯಾಚುರಲ್. ಹುಳಾನು ತಿಂದಿದೆ, ಇಲ್ಲ ಅಂತಲ್ಲ, ಬಟ್ ನಮಗ್ ಈ ಸೈಜ್ ಮೂಲಂಗಿ ಬಂದ್ರು ನಮ್ಮ ಮನೆ ಅವಶ್ಯಕತೆಗೆ ಸಾಕಾಗುತ್ತೆ. ನೀವು ಬಿಡ್ಬೋದಿತ್ತು, ಒಂದು ತೋರ್ಸೋಣ ಅಂದ್ಬಿಟ್ಟು. ಈ ತರ ಒಂದ್ 4 ಕಿತ್ತಿದ್ರೆ ಸಾಕು, ಮನೆಗೆ ಅಡಿಗೆಗೆ ಬಳಸಕ್. ಪಲ್ಯನೂ ಆಗ್ತದೆ, ಮೂಲಂಗಿ ಸಿಗ್ತದೆ, ಸಾಂಬಾರಿಗೆ ಮೂಲಂಗಿ ಆಗತ್ತೆ, ಇದು ಸೊಪ್ಪಿನ ಪಲ್ಯನೂ ಆಗತ್ತೆ. ಆತರ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಸರ್ ಈ ಕಡೆ ಇರೋದು ಏನ್ ಸರ್? ಅಲ್ಸಂದೆ ಕಾಳು. ಅಲ್ಸಂದೆ ಕಾಳು. ಇದು ಏನ್ ಮಳೆಗೆ ಹೆಂಗ್ ಬೇಕಂಗ್ ಬೆಳೆಯುತ್ತೆ, ಏನ್ ಅಂತ ವ್ಯವಸಾಯ ಕೇಳೋದಿಲ್ಲ ಇದು. ಸೊ ಒಂದ್ ನೈಟ್ರೋಜನ್ ಫಿಕ್ಸಿಂಗ್ ತರ ಆಗತ್ತೆ ನಮಗೆ. ಇಲ್ಲಿ ನೋಡಿ, ನಾವ್ ಏನು ಕೆಮಿಕಲ್ ಯೂಸ್ ಮಾಡಲ್ಲ ಅನ್ನೋದಕ್ಕೆ ನ್ಯಾಚುರಲ್ ಆಗಿ ಬಂದು ಅದೇ ಇರೋ ಜೇನ್ ಇದು. ಸೂಪರ್ ಸರ್. ಅದಕ್ಕೆ ಸೂಕ್ತವಾದ ವಾತಾವರಣ ಸಿಕ್ಕದಕ್ಕೆ ಅದು ಇಲ್ಲಿ ಉಳ್ಕೊಂಡಿದೆ. ಎಪಿಸ್ ಫ್ಲೋರಿಯಾ. ಇಲ್ಲಾಂದ್ರೆ ಎಷ್ಟು ಕೊಟ್ರು ಬರ್ಬೇಕದು, ನೀವ್ ಏನ್ ಮಾಡಿದ್ರು ಕರ್ಸಕ್ಕಾಗಲ್ಲ ಜೇನ್. ಅದಕ್ಕಾಯ್ತು ಇಲ್ಲಿ ಜಾಗ ಅಂದ್ರೆ ಮಾತ್ರ ಅದು ಬಂದಿಲ್ಲಿ ಇರುತ್ತೆ. ಸೂಪರ್ ಸರ್. ಎಷ್ಟ್ ದಿನ ಆಗಿರ್ಬೋದು ಸರ್ ಇದು? ಇವಾಗ ಒಂದು ವಾರದಿಂದ ಇಲ್ಲಿ ಹಿಂದೆ ಆ ಸೈಟ್ ಅಲ್ಲಿ ಇತ್ತು. ಈಗ ವಾಪಸ್ ಇಲ್ಲಿ ಇದು ಹೆಂಗೆ ಅಂದ್ರೆ ಒಂದ್ ಕಡೆ ಉಳಿಯಲ್ಲ ರಂಗು ಕಸ್ತೂರಿ ಅವ್ರ. ಇದು ಅಲ್ಲಲ್ಲಿ ಚೇಂಜ್ ಆಗ್ತಾ ಇರತ್ತೆ. ಫ್ಲೋರಿಯಾ ಈ ವೆರೈಟಿನೇ ಈ ಸ್ಪೀಶೀಸೇ ಹಂಗೆ. ಮುಂಚೆ ಆ ದಾಸವಾಳ ಗಿಡದಲ್ಲಿ ಇತ್ತು, ಆಮೇಲೆ ನಮ್ಮ ಈ ಹಿಂದೆ ಸೈಟಿಗೆ ಹೋಗಿತ್ತು. ನಮ್ಮ ಮನೆ ಪಕ್ಕ ಒಂದಷ್ಟು ಗಿಡಗಳಿದೆ, ಅಲ್ಲಿಗೆ ಬಂದಿತ್ತು. ಈಗ ಒಂದ್ ವಾರದಿಂದ ಇಲ್ಲಿಗೆ ಬಂದಿದೆ. ಸೊ ಶಿಫ್ಟ್ ಆಗ್ತಾ ಇರತ್ತೆ. ಅಂದ್ರೆ ನಿಮ್ಗೆ ಪಾಲಿನೇಷನ್ ಗೆ ಏನ್ ತೊಂದ್ರೆ ಇಲ್ಲ? ಪಾಲಿನೇಷನ್ ಗೆ ನಾವು ಸಾಕಿರೋ ಜೇನ್ ಬಾಕ್ಸು ಇದೆ, ಇದು ಇದೆ. ಸೊ ಇಲ್ಲಿ ಪಾಲಿನೇಷನ್ ಏನಂತ ತೊಂದ್ರೆ ಬರಲ್ಲ. ಸೂಪರ್ ಸರ್. ಈ ಜೇನು ಇದೆ ಅಂದ್ರೆ ಮತ್ತೆ ಅದಕ್ಕೆ ಸೂಕ್ತವಾದ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದೀವಿ ಅಂತ. ಏನಾದ್ರು ಕೆಮಿಕಲ್ ಯೂಸ್ ಮಾಡಿದ್ರೆ ಅದೇ ಈಗ ನಮಗೆ ಯಾರಿಗೆ ಏನೇ ಡೌಟ್ ಇದ್ರುನುವೆ ಇದಕ್ಕಿಂತ ಇನ್ನೊಂದ್ ಸಾಕ್ಷಿ ನಾವೇನೋ ಕೊಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ಜೇನ್ ಹಿಂಗಿದೆ ಅಂದ್ರೆ ಎಂತವ್ರಾದ್ರೂ ನಂಬೋದು. ಇಲ್ಲಿ ನಾವೇನು ಯೂಸ್ ಮಾಡ್ತಿಲ್ಲ ಅನ್ನೋದು. ಹಂಗೆ ಯೂಸ್ ಮಾಡದೆ ಬೆಳೆಯಕ್ ಆಗಲ್ಲ ಅಂತಾರೆ, ಕಷ್ಟ ಇದೆ. ಬಟ್ ಅದೇ ನಾ ಹೇಳದ್ನಲ್ಲ, 2 ಪ್ರಾಬಬಿಲಿಟಿ ಇದೆ. ಈಕ್ವಾಲಿಟಿ ಅಂತೂ ಬೆಳೆ ತೆಗಿಬಹುದು. ಇದಕ್ಕಿಂತ ಫಿನಿಶಿಂಗು ಲೆಂತ್ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡ್ಬೇಕಾಗುತ್ತೆ. ಅದರಲ್ಲಿ ಶಕ್ತಿನೇ ಇರಲ್ಲ ಸರ್. ಇದ್ರ ಟೇಸ್ಟ್ ಮುಂದೆ ನೀವು ಅದು ಎಷ್ಟು ತಿಂದ್ರು ನಮಗ್ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ರೆಗ್ಯುಲರ್ ಇದು ಯೂಸ್ ಮಾಡ್ತಾ ಇದೀವಿ. ಆಚೆ ಎಲ್ಲೋ ಹೋಟೆಲ್ ಎಲ್ಲೋ ಅಥವಾ ಇನ್ಯಾರೋ ಫ್ರೆಂಡ್ ಮನೇಲಿ ಊಟ ಮಾಡ್ತೀವಲ್ಲ, ಅವಾಗ ನಮ್ ತಾಯಿ ಅಂತೂ ಚೆನ್ನಾಗಿ ಹೇಳ್ತಾರೆ, ಇದ್ರ ರುಚಿ ನಮ್ ರುಚಿ ಎಷ್ಟು ವ್ಯತ್ಯಾಸ ಇದೆ ಅಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಬಹಳ ವ್ಯತ್ಯಾಸ. ಇದ್ರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸರ್, ಇದಕ್ಕೆ ಅವಶ್ಯಕತೆ ಇರೋ ಅಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಲ್ಲಿ ಸಿಕ್ಕಿರುತ್ತೆ. ಅದೇ ನಾವು DAPನೋ NPKನೋ ಇವೆಲ್ಲ ಹಾಕಿ ಬೆಳೆದ್ರೆ 3 ರಿಂದ 4 ನ್ಯೂಟ್ರಿಯೆಂಟ್ಸ್ ಏನು ಎಲೆ ಚೆನ್ನಾಗಿ ಬೆಳೆಯೋದಕ್ಕಿರುತ್ತೆ, ಕಾಯಿ ಕಚ್ಚೋದಕ್ಕೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಬರುತ್ತೆ. ಅದಕ್ಕೆ ಬೇಕಾಗಿರೋ ಕಂಪ್ಲೀಟ್ ನ್ಯೂಟ್ರಿಯೆಂಟ್ಸ್ ಸಿಗಲ್ವಲ್ಲ. ಸೊ ಆ ರುಚಿನೇ ಬೇರೆ, ಈ ರುಚಿನೇ ಬೇರೆ, ಬಹಳ ವ್ಯತ್ಯಾಸ ಇರುತ್ತೆ ಸರ್. ಇದು ಮರಗೆಣಸು ಏನ್ ಸರ್? ಹಾ, ಇದು ಮರಗೆಣಸು. ಇದು ಒಂದ್ 2 ತಿಂಗಳ ಹಾಕಿರ್ಬೋದು ಅಷ್ಟೇ. ನಾವ್ ಫ್ರೆಂಡ್ ತೋಟದಿಂದ ಕಡ್ಡಿ ತಗೊಬಂದ್ ಸುಮ್ನೆ ನೋಡೋಣ, ಎಲ್ಲ ಬರಲ್ಲ ಅಂತ ಚುಚ್ಚಿದೆ.
ಎಲ್ಲ ಬಂತು. ಇಲ್ಲಿ ಒಂದೇನ್ ಮಾಡ್ದೆ ಅಂದ್ರೆ ನಮ್ದು ಗೊಬ್ಬರ ತಂದು ಸುರಿತಾರಲ್ಲ, ಅವ್ರಿಗೆ ಸುಮ್ನೆ ಒಂದು ಬಾಂಡ್ಲಿ ಇಲ್ಲಿ ಸುರಿರಿ ಅನ್ಬಿಟ್ಟೆ ಮಧ್ಯದಲ್ಲಿ. ಅದ್ ಎಷ್ಟು ಚೆನ್ನಾಗಿ ಅದಕ್ಕೆ ನ್ಯೂಟ್ರಿಯೆಂಟ್ ಸಿಕ್ಕಿದೆ ಅಂದ್ರೆ ತುಂಬಾ ಫಾಸ್ಟ್ ಆಗಿ. ಇಲ್ಲಿ ನೋಡಿ ಚಿಗುರುಗಳೇ ಹೆಂಗಿದೆ ನೋಡಿ, ಎಲ್ಲಾದ್ರೂ ನತ್ತಿಲು ಚಿಗುರಿದೆ, ಪ್ರತಿ ಒಂದು ಕಡ್ಡಿ ನತ್ತಿಲು ಚಿಗುರಿದೆ. ಮತ್ತೆ ನಿಮ್ ಕಡೆ ಆಗಾಗ ಮಳೆ ಆಗ್ತಿರ್ತಲ್ಲ, ಸಫಿಶಿಯಂಟ್ ಆಗಿ ನೀರು ಸಿಕ್ಕಿದೆ ಅದಕ್ಕೆ. ಮಳೆ ಆಗಿಲ್ಲ ಅಂದ್ರೂ ನಮಗ್ ನೀರಿನ ವ್ಯವಸ್ಥೆ ಇದೆ ಇಲ್ಲಿ, ನಾವು ಪೈಪ್ ಹಾಕೊಂಡಿದೀವಿ, ಸೊ ನೀರು ನಾವು ರೆಗ್ಯುಲರ್ ಕೊಡ್ತೀವಿ. ಇದು ಎಷ್ಟು ತಿಂಗಳಿಗೆ ಹಾರ್ವೆಸ್ಟಿಂಗ್ ಬರ್ತದೆ? 1 year ಆಲ್ಮೋಸ್ಟ್. ನೆಕ್ಸ್ಟ್ ನಾವು ಒಳಗೆ ಗೆಡ್ಡೆಗಳು ಎತ್ತಬಹುದು. ಸರ್ ಇದನ್ನ ಯಾವ ತರ ಯೂಸ್ ಮಾಡ್ತೀರಿ ಮರ್ಗೆಣ್ಸು? ಅದನ್ನ ಬೇಯಿಸ್ಕೊಂಡು ತಿಂತೀವಿ, ಚಿಪ್ಸ್ ಮಾಡ್ತಾರೆ, ಆತರ ಹಂಗ್ ಮಾಡ್ಬೋದು. ಸೂಪರ್ ಆಗಿ ಬಂದಿದೆ ಸರ್. ಆ ನುಗ್ಗೆ ಇದೆಯಲ್ಲ, ಆ ನುಗ್ಗೆ ಈ ನುಗ್ಗೆ ಒಟ್ಟಿಗೆ ಹಾಕಿದ್ದು. ಇದೊಂದ್ ಸ್ವಲ್ಪ ಇನಿಷಿಯಲ್ ರೋಗ ಬಂದ್ವು, ಹುಳ ಹೊಡೆದ್ಬಿಡ್ತು ಎಲೆಗೆ. ಸೊ ಈ ವರ್ಷ ನಮ್ಗೆ ಕಾಯು ಸಿಗ್ಲಿಲ್ಲ, ಗ್ರೋತ್ ಇಷ್ಟೇ ಇದೆ ಇದು ನಮ್ಗೆ. ಅದ್ರಲ್ಲಿ ಈ ಸಲ ಒಂದು 20 ಒಂದೇ ವರ್ಷದ ನುಗ್ಗೆ, ಅದು ಒಂದ್ 20-25 ನುಗ್ಗೆಕಾಯಿ ಸಿಕ್ತು. ಎಲ್ಲ ಟ್ರಿಮ್ ಮಾಡ್ಬಿಟ್ಟು ಬಿಟ್ಟಿದೀನಿ ಇವಾಗ. ಮತ್ತೆ ಚಿಗುರಕ್ ಸ್ಟಾರ್ಟ್ ಆಗತ್ತೆ. ಟ್ರಿಮ್ ಮಾಡಿದಷ್ಟು ಚೆನ್ನಾಗಿ ಬರ್ತದೆ. ಕಾಂಡ ಸೈಜ್ ಡಿಫ್ರೆನ್ಸ್ ನೋಡಿ, ಇದೆಷ್ಟು ಸಣ್ಣ ಇದೆ, ಅದೆಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಬೆಳ್ಕೊಂಡಿದೆ. ಒಂದು ರೋಗ ಬಂದ್ರೆ ಅಷ್ಟು ಗ್ರೋತ್ ನಮ್ಗೆ ಬೆಳೆದು ಕಡಿಮೆ ಆಗುತ್ತೆ. ಸರ್ ಹೂವಿನ ಗಿಡಗಳು ಯಾವ್ಯಾವ ಇದಾವೆ ಸರ್? ಹೂವೊಂದು ಕನಕಾಂಬ್ರ ಇದೆ ತುಂಬಾ. ಇವಾಗ ಸೀಸನ್ ಇಲ್ಲ, ಮುಗೀತು. ಇಲ್ಲಿ ನೀವು ಮುಂಚೆ ನೋಡಿದ್ರೆ ಇಷ್ಟು ಆರೆಂಜ್ ಕಲರ್ ಕಾಣ್ತಿತ್ತು, ಇದೆಲ್ಲ ಕನಕಾಂಬ್ರ ಗಿಡಗಳು. ದಾಸವಾಳ ಇದೆ, ಅಲ್ಲಿ ಒಂದಷ್ಟು ಸೇವಂತಿಗೆ ಇದೆ, ಕಾಕಡ ಇದೆ, ಮಲ್ಲಿಗೆ ಇದೆ. ಸುತ್ತಲೂ ಹಾಕಿರಿ? ಸುತ್ತ ಕಾಂಪೌಂಡ್ ಸುತ್ತ ಪೂಜೆಗೆ ಏನ್ ಬೇಕೋ ಹೂವುಗಳು ಒಂದಷ್ಟು ಹಾಕೊಂಡಿದೀವಿ. ರೋಸ್ ಇದೆ, ಚೆಂಡು ಇದೆ. ಸರ್ ಒಂದೇ ಒಂದ್ ತೆಂಗಿನ ಗಿಡನಾ? ಸರ್ ಇದು ಮುಂಚೆನೆ ಸೈಟ್ ಅಲ್ಲಿ ಇತ್ತು. ಆ ತೆಂಗಿನ ಅಂದ್ರೆ ಇದು ಫಸ್ಟ್ ತೆಂಗಿನ ತೋಟನೇ, ಅದನ್ನ ಈಗೆಲ್ಲ ಲೇಔಟ್ ಮಾಡಿದ್ದಾರೆ. ಅದ್ರಲ್ಲಿ ಉಳ್ಕೊಂಡಿದ್ ತೆಂಗಿನ ಮರಗಳು ಹಂಗಂಗೆ ಇದಾವೆ. ಇದಕ್ಕೂ ಮೆಣಸು ಹಾಕ್ಸಿರಾ? ಇಲ್ಲ, ವಿಳೆದೆಲೆ. ವಿಳೆದೆಲೆ ಪೂಜೆಗೆ ಮನೇಲಿ ತಿನ್ನಕ್ಕೆ ಬೇಕಾಗಿದ್ ವಿಳೆದೆಲೆ ಅಲ್ಲಿತ್ತು. ಅಲ್ಲಂತೂ ತುಂಬಾ ಹಬ್ಬಿ ಹಬ್ಬಿ ನಮ್ಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಲ್ಲಿ ಇನ್ನೂ ಇದೆ ನೋಡಿ, ಎಲ್ಲ ಕಿತ್ತು ಮೇಲೆ ಎಲ್ಲೆಲ್ಲಿಂದನೂ ಒಂದೊಂದು ಉಟ್ಕೋತಾ ಇರೋದು. ಒಂದ್ ಕಡೆ ಇರ್ಲಿ ಅಂತ ಇಲ್ಲಿಗೆ ಹಬ್ಬಿಸ್ಕೊಂಡಿದೀವಿ ಇವಾಗ. ಚೆನ್ನಾಗಿ. ಇದೊಂದ್ ಚಿಕ್ಕ ಏನಾದ್ರು ಎಲ್ಲಾರು ನಮಗ್ ಕಡ್ಡಿಗಳು ಸಿಕ್ಕಿದ್ರೆ ನರ್ಸರಿ ಟೈಪ್ ಮಾಡ್ಕೊಂಡಿದೀವಿ. ನುಗ್ಗೆ ಅಲ್ಲಿ ಕಟ್ ಮಾಡಿದೆ ಅನ್ನಲ್ಲ, ಆ ಕಡ್ಡಿಗಳು ಪ್ಯಾಕೆಟ್ ಅಲ್ಲಿ ಹಾಕಿದ್ರೆ ಹಿಂಗಾಗತ್ತೆ, ಬೆಳೆಯುತ್ತಾ ಇಲ್ವಾ ನೋಡೋಣ ಅನ್ನೋ ಒಂದು ಸುಮ್ನೆ ಕ್ಯೂರಿಯಾಸಿಟಿಗೆ ಒಂದಷ್ಟು ಪ್ಯಾಕೆಟಿಗೆ ಹಾಕಿದ್ದೀನಿ. ಇಲ್ಲಿ ಮ್ಯಾಂಗೋ ಗ್ರಾಫ್ಟಿಂಗ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮ್ಯಾಂಗೋ ಸಸಿಗಳಿದೆ, ಇದನ್ನೆಲ್ಲ ಗ್ರಾಫ್ಟ್ ಕಸಿ ಕಟ್ಟೋದಕ್ಕೆ ಇಟ್ಕೊಂಡಿದೀನಿ. ಶೋ ಕಡ್ಡಿಗಳು, ಒಂದಷ್ಟು ಶೋ ಗಿಡಗಳಲ್ಲಿ ಮನೆ ಮುಂದೆ ಹಾಕ್ಬೇಕು ಅಂತ ಅದೊಂದಷ್ಟು ಸಸಿ ಮಾಡ್ತಾ ಇದ್ದೀನಿ. ಅದು ಬಿಟ್ರೆ ಇದು ಹೈಬಿಸ್ಕಸ್, ಬೇರೆ ಬೇರೆ ಕಲರ್ದು ಬೇರೆ ಕಡೆ ಸಿಕ್ಕಿತ್ತು. ಮಲ್ಲಿಗೆ ಕಡ್ಡಿಗಳು ಹಾಕೊಂಡಿದೀವಿ ಒಂದಷ್ಟು. ಹಂಗೆ ಮುಂದೆ ಸಸಿಗಳು ಮಾಡ್ಕೊಂಡು ಹಾಕೊಳಕ್ಕೆ ಆಗತ್ತೆ. ಇದೆಲ್ಲ ಹೆಂಗೆ ಅಂದ್ರೆ ಮ್ಯಾಂಗೋ ಶುಂಠಿ ಇದೆಲ್ಲ ನಾವಿಲ್ಲಿ ತೊಳಿತೀವಿ. ಇಲ್ಲಿ ನೀರಿದೆಲ್ಲ ಕಿತ್ತಾಗ ಇಲ್ಲಿ ತೊಳ್ದಿರ್ತೀವಿ, ಎಲ್ಲೋ ಒಂದ್ ಬಿದ್ದಿರತ್ತೆ, ಅದಾಗದೇ ಉಟ್ಕೊಂಡಿರೋದು. ಇದ್ ನೋಡಿ, ಇದ್ ಗಿಡ ಆಕ್ಚುಲಿ ಬ್ರಷ್ ಕಟ್ ಹೊಡಿವಾಗ ಹೋಗಿದೆ. ಇದೆಲ್ಲ ನಾವ್ ಯಾರು ನೆಟ್ಟಿಲ್ಲ, ಸುಮ್ನೆ ಬಿಸಾಕಿದ್ದ ಅಲ್ಲಲ್ಲೇ ಉಟ್ಕೊಳ್ತಾ. ಇದು ಅಷ್ಟೇ, ಅದೆಲ್ಲ ಒಳಗಿಂದ ಬೆಳಿತಾ ಇದೆ. ಅದು ಯಾವಾಗ ಎಲ್ಲಿ ಬಿತ್ತು ಗೊತ್ತಿಲ್ಲ. ಇಲ್ಲಿ ತೊಳಿವಾಗ ಬಿದ್ದಿರತ್ತಲ್ಲ, ಅವುಗಳು ಹಂಗೆ ಉಟ್ಕೊಳ್ಳುತ್ತೆ. ಸರ್ ಇಲ್ಲೆಲ್ಲ ಬೆಂಡೆ ಇತ್ತ ಮುಂಚೆ? ಇಲ್ಲಿ ಬೆಂಡೆ ಮುಗೀತಿದ್ದು, ಇವಾಗ ಇಲ್ಲಿ ಹಾಕಿದೀವಿ. ಸೊ ಇಲ್ಲಿ ಬೆಂಡೆನೂ ಇದು ಈ ಸಲ ನಮ್ ಒಬ್ರು ಫ್ರೆಂಡ್ ಅವ್ರ ಫಾರ್ಮ್ ಅಲ್ಲಿ ಇಲ್ಲೇ ಇದೆ ನೋಡಿ. ಸುಮ್ನೆ ಹಿಂಗೊಂದು ಬಲ್ತಿರೋ ಕಾಯಿ ತಗೋ ಬಂದ್ಬಿಟ್ಟು ಅದ್ರ ಬೀಜ ತೆಗೆದ್ಬಿಟ್ಟು ಅಲ್ಲಿ ಹಾಕಿದೆ ಅಷ್ಟೇ. ಅದೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದು ಇಲ್ಲಿ ನೋಡಿ, ಹುಳ ಕೇಳ್ತಿರಲ್ಲ, ಇದೆಲ್ಲ ಹುಳ ತಿಂದಿರದೆ. ಬಟ್ ನಿಮ್ ಈಲ್ಡಲ್ಲೂ ಅಂದ್ರೆ ಭೂಮಿ ತುಂಬಾ ಚೆನ್ನಾಗಿದೆ ಅಂದಾಗ ನಿಮ್ಗೆ ಬರೋ ಈಲ್ಡು ಬರ್ತಾ ಇರತ್ತೆ. ಒಂದೇ ಕಡೆ 4-5 ಬರ್ತಾ ಇದೆ. ಮೇಲ್ ಒಂದಷ್ಟು ಹುಳ ತಿನ್ನೋದು ಪ್ರೊಸೆಸ್ ನಡೀತಾ ಇರುತ್ತೆ. ನ್ಯಾಚುರಲ್ ಆಗಿ ಅದು ಹುಳಗಳು ಬದುಕ್ತಾ ಇರ್ತವೆ. ನಮಗ್ ಬೇಕಾಗಿದ್ದು 1-2-3 ತರಕಾರಿನೂ ಜೊತೆಗೆ ನಮ್ಗೆ ಸಿಗ್ತಾ ಇದೆ. ಆತರ ಬೀನ್ಸು ಆಲ್ಮೋಸ್ಟ್ ಮುಗಿತಾ ಬಂತು, 1-2 ಸಿಗತ್ತೆ ಇಲ್ಲಿ. ಎಲ್ಲ ಕಿತ್ತಿದ್ದಾರೆ ಬೆಳಿಗ್ಗೆ. ಆ ಕಡೆ ಇದೆ ನೋಡಿ, ಇಲ್ಲಿದೆ ಎಲ್ಲ ನ್ಯಾಚುರಲ್ ಆಗಿ ಬೆಳೆದಂತ ಬೀನ್ಸ್. ಹೌದು. ಸಾಕಲ್ಲ ಸರ್, ದಿನಕ್ಕೆ 1-2 ವೆರೈಟಿ ತರಕಾರಿ ಸಿಗುತ್ತೆ ಸರ್. ದಿನಕ್ಕೆ ಬೆಂಡೆ ಅಂತೂ ರೆಗ್ಯುಲರ್ ಸಿಗುತ್ತೆ, ಬೀನ್ಸ್ ರೆಗ್ಯುಲರ್ ಸಿಗುತ್ತೆ. ಕ್ಯಾರೆಟ್ ನಮ್ಗೆ ಈಗ ಸ್ಟಾರ್ಟ್ ಆಗಿದೆ. ಅದು ಸಮ್ಮರ್ ಅಲ್ಲಿ ನಮ್ಗೆ ಜರ್ಮಿನೇಷನ್ ಆಗಲ್ಲ. ಸೊ ನಾವ್ ಈಗ ವಾಪಸ್ ಬ್ಯಾಚ್ ಗಳು 1-3-4 ಬ್ಯಾಚ್ ಕ್ಯಾರೆಟ್ ಮಾಡ್ಕೋತೀವಿ. ಈಗ ಇದ್ ನೋಡಿ, ಆಲ್ಮೋಸ್ಟ್ ಜೀವ ಒಟ್ಟೋಗಿದೆ. ಬೆಂಡೆ ಮುಗೀತು, ಆದ್ರೂ ಬಿಡೋದ್ ನಿಲ್ತಾ ಇಲ್ಲ. ಇಲ್ಲಿ ಬೆಳೆತಾನೆ ಇದಾವೆ.
ಅವೆರಡಿನ್ನ ಸಣ್ಣವಿದಾವೆ. ಸೊ ಬೆಂಡೆಕಾಯಿ ಅಂತೂ ರೆಗ್ಯುಲರ್ ಸಿಗುತ್ತೆ. ಬದ್ನೆಕಾಯಿ ತರಕಾರಿ ಎಣ್ಗಾಯಿ ಅದು ಇದು ಆಗತ್ತೆ. ಹೀರೆಕಾಯಿ ಸಿಗ್ತಾ ಇದೆ, ಇಲ್ಲಿ ನೋಡಿ ಹೀರೆಕಾಯಿ. ಹೀರೆಕಾಯಿನೂ ಬಂದಿದೆ. ಇದು ಆಲ್ಮೋಸ್ಟ್ ಕುಯ್ಯಕ್ ರೆಡಿ ಇರೋ ಬಂದಿದೆ ಅದು ಕೂಡ. ಹಾ, ಕುಯ್ಬೋದು. ನೋಡಿ ಹುಳ ಒಂದು ಸ್ಪ್ರೇ ಮಾಡಿಲ್ಲ, ಒಂದು ಹುಳ ಹೊಡೆದಿಲ್ಲ. ಇಲ್ಲ ಎಲ್ಲೂ ಒಂದು, ಅಂದ್ರೆ ನಾವ್ ಇದಕ್ಕೆ ಫೆರಮೋನ್ ಟ್ರಾಪ್ ಹಾಕಿದೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಫೆರಮೋನ್ ಟ್ರಾಪ್ ಹಾಕಿ ಇವೆರಡಕ್ಕೂ ನಮ್ಗೆ ಫೆರಮೋನ್ ಟ್ರಾಪ್, ಹೀರೆಕಾಯಿಗೆ ಫೆರಮೋನ್ ಟ್ರಾಪ್ ಹೆಲ್ಪ್ ಮಾಡುತ್ತೆ. ಅಲ್ಲಿ ಹಾಗಲಕಾಯಿ ಸುಮಾರಾಗಿ ಬೆಳೀತಾ ಇದೆ ನೋಡಿ ಒಂದು. ಹೌದು ಸರ್, ಇಷ್ಟೇ ನೋಡಿ, ಇಷ್ಟೇ ಜಾಗದಲ್ಲಿ 2 ಬಳ್ಳಿಗಳಿದಾವೆ, ಮಧ್ಯದಲ್ಲಿ ಮತ್ತೆ ಬೇಕಾದ ಹಾಕಬಹುದು. ಮೂಲಂಗಿ ಸಾಲ ಹಾಕಿದೆ. ಇದು ಅದು ಮುಗಿಯೋ ಅಷ್ಟೊತ್ತಿಗೆ ನಮಗೆ ಇಲ್ಲಿಂದ ಮೂಲಂಗಿ ಸಿಗೋಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇನ್ ಮುಗಿತಾ ಬರೋ ಅಷ್ಟೊತ್ತಿಗೆ ನಮ್ಗೆ ಇಲ್ಲಿ ಹೀರೆಕಾಯಿ ಸ್ಟಾರ್ಟ್ ಆಗುತ್ತೆ. ಒಟ್ನಲ್ಲಿ ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಂಡ್ರೆ ನಮ್ಗೆ ರೆಗ್ಯುಲರ್ ಸಪ್ಲೈ ಇರುತ್ತೆ. ಆತರ ಬಾಳೆ ಎಷ್ಟು ಗಿಡ ಹಾಕಿದ್ರಿ? ಬಾಳೆ ನಾವು 13 ಗಿಡ ಹಾಕಿದ್ವಿ. 6 ಗಿಡ 2 ಸಾಲು, ಇದೊಂದು ಒಂಟಿ ಕಡೆ ಹಾಕಿದ್ವಿ. ಸೊ ಒಟ್ಟು 13 ಗಿಡ ಹಾಕಿದ್ದು. ಗುಂಪು ಬಾಳೆಗ್ ಬಿಟ್ಟು 3 ವರ್ಷ ಆಯ್ತು ಸರ್. ನಾವು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಏನ್ ಮರಿಗಿರಿ ಏನ್ ತೆಗ್ದಿಲ್ಲ ಸರ್? ಏನು ಮಾಡೋದೇ ಇಲ್ಲ ಸರ್. ನಾವ್ ಇಲ್ಲಿ ಸಿಗೋ ಕಸ ಹಾಕಕ್ಕೆ ನಮ್ ತರ ಕಸದ ತೊಟ್ಟಿ ಅದು ಬಾಳೆ ಜಾಗ. ಅಲ್ಲಿ ಒಳಗ್ ಹೋಗಿ ನೋಡೋಣ. ಇದು ಯಾವ ವೆರೈಟಿ ಸರ್ ಬಾಳೆ? ಸರ್ ಇಲ್ಲಿ 2 ನಂಜನಗೂಡು ರಸಬಾಳೆ ಗಿಡ ಇದೆ, ಇನ್ನೆಲ್ಲ ಏಲಕ್ಕಿ ಇದೆ, 2 ಪಚ್ಚ ಬಾಳೆ ಇದೆ. 3 ವೆರೈಟಿಲಿ ಇದೆ. ಇದು ನೀವು ಈಗ ಶೂಟ್ ಮಾಡ್ತಿರೋದು ನಂಜನಗೂಡು ರಸಬಾಳೆ, ಅದು ನಂಜನಗೂಡು ರಸಬಾಳೆ ಗಿಡ. ಅದ್ರಲ್ಲಿ ಗೊನೆ ಇಲ್ಲ, ಈ ಗೊನೆ ನಂಜನಗೂಡು ರಸಬಾಳೆ. ಇದು ಹಾಕಿ ಎಷ್ಟು ವರ್ಷ ಆಯ್ತು ಸರ್? ಸರ್ ಇದು ಹಾಕಿ 4 ವರ್ಷ, 3.5 ವರ್ಷ 4 ವರ್ಷ ಆಯ್ತು. ವರ್ಷಕ್ಕೆ ಎಷ್ಟು ಗೊನೆ ಸಿಗ್ತಾ ಇದೆ ಸರ್? ರೆಗ್ಯುಲರ್ ಸಪ್ಲೈ ಅಂತೂ ಈಗ ಮನೇಲಿ ಒಂದ್ ಚಿಕ್ಕ ಗೊನೆ ಇದೆ, ಅದು ಹಣ್ಣಾದಂಗೆ ನಾವು ಅದು ಹೊಗೆ ಎಲ್ಲ ಹಾಕಿ ಏನು ಹಣ್ಣು ಮಾಡಲ್ಲ. ಅದು ಒಂದೊಂದ್ ಚಿಪ್ಪು ಒಂದೊಂದ್ ಕಾಯಿ ಹಣ್ಣಾಗ್ತಾ ಇರ್ತಾವಲ್ಲ, ಅವು ಖಾಲಿ ಆದಂಗೆ ಈಗ ನೋಡಿ ಅದು ನೆಕ್ಸ್ಟ್ ಸಿಗುತ್ತೆ ನಮಗೆ ಅಲ್ಲಿರೋದು. ಅದಾದ್ ಸ್ವಲ್ಪ ದಿನಕ್ಕೆ ಇದು ರೆಡಿ ಇರುತ್ತೆ. ಇದಾದ್ ಸ್ವಲ್ಪ ದಿನಕ್ಕೆ ಅಲ್ಲಿ ಚಿಕ್ಕದಿದೆ ನೋಡಿ ಕೊನೆಯಲ್ಲಿ, ಅಲ್ಲೊಂದಿದೆ, ಅದ್ ರೆಡಿ ಇರುತ್ತೆ. ಇನ್ ನೆಕ್ಸ್ಟ್ ಇನ್ನೆಲ್ಲೋ ಮಾತೆ ಓಪನ್ ಆಗುತ್ತೆ. ಇವಿಷ್ಟು ಮುಗಿಯೋಷ್ಟೊತ್ತಿಗೆ ಇನ್ನೊಂದೆಲ್ಲರೂ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಒಂದೊಂದ್ ಗೊನೆ ಸಿಗ್ತಾನೆ ಇರುತ್ತೆ. ಲೆಕ್ಕ ಹಾಕಿಲ್ಲ ವರ್ಷಕ್ಕೆ ಎಷ್ಟು ಗೊನೆ ಸಿಗುತ್ತೆ ಅಂತ, ಬಟ್ ಸಪ್ಲೈ ಅಂತೂ ಇರುತ್ತೆ. ಯಾವಾಗ್ಲೋ ಒಂದೊಂದ್ಸಲ ಇರಲ್ಲ, ಅಥವಾ ಒಂದೊಂದ್ಸಲ 2-3 ಬಂದ್ಬಿಟ್ಟಿರುತ್ತೆ. ಕಬ್ಬು ಹಾಕಿದಿರಿ? ಹಾ ಸರ್, ಕಬ್ಬು ಒಂದ್ ಸ್ವಲ್ಪ ಸುಮ್ನೆ ಇರುತ್ತೆ ನಮ್ಮ ಖುಷಿಗೆ ತಿನ್ನಕ್ಕೆ. ಮತ್ ನಂದು ಬರ್ಡ್ಸ್ ಇದೆ, ಅವುಗಳಿಗೆ ತುಂಬಾ ಇಷ್ಟ. ಸೊ ಅವಕ್ಕೋಸ್ಕರ ಕಬ್ಬು ಕಟ್ ಮಾಡಿ ಒಂದ್ ಕಬ್ ಸಿಕ್ಕರು ಒಂದ್ ಪೀಸ್ ಮಾಡಿ ಡೈಲಿ ಒಂದ್ ಇಷ್ಟಿಷ್ಟು ಉದ್ದ ಕೊಟ್ರೆ ಅವಕ್ಕೆ ಖುಷಿ ಇರುತ್ತೆ. ಸೊ ಅವಕ್ಕೆ ಕೊಡ್ತೀವಿ. ಬನ್ನಿ ಬಾಳೆ ಒಳಗ್ ನೋಡೋಣ. ಇದೆಲ್ಲ ಕನಕಾಂಬರ ಸಸಿಗಳು ಸುಮಾರು ಇಲ್ಲೇ ಉಟ್ಕೊಳ್ಳುತ್ತೆ. ಅದೇ ಬಿದ್ದು ತುಂಬಾ ಗಿಡಗಳಾಗತ್ತೆ. ಇಲ್ಲಿಗೆ ಬಾರ್ಡರ್ ಸರ್? ಹಾ, ಇದು ಸೈಟ್ ಎಂಡು. ಇದು ಅಷ್ಟೇ, ಯಾವ್ದೋ ಪಕ್ಷಿ ತಂದ ಅಥವಾ ಹೆಂಗೋ ಗೊಬ್ಬರದಲ್ಲೋ ಆಗಿದ್ ಪಪ್ಪಾಯ ಇಲ್ಲಿ ಬೆಳಕ್ ಸಿಗದೆ ಇದ್ ನೋಡಿ ವಾಲ್ಕೊಂಡ್ ಬೆಳ್ಕೊಡ್ಕೊಂಡು ಎಷ್ಟು ಹೆಲ್ತಿ ಆಗಿ ಬೆಳ್ಕೊಂಡ್ ಹೋಗ್ತಾ ಇದೆ. ಇಲ್ಲಿ ಶುಂಠಿ ಹಾಕಿದೀವಿ. ಈ ಲೈನ್ ಪೂರ್ತಿ ಶುಂಠಿ ಹಾಕಿದೀವಿ. ಅಲ್ಲಿ ನಮ್ ಕಡೆ ಅಲ್ಲ ಅಂತಾರೆ ಇದಕ್ಕೆ. ಶುಂಠಿ ಇದು ಅರಿಶಿಣ, ಹಸಿ ಶುಂಠಿ ಅಂತ. ಹಸಿ ಶುಂಠಿ, ಇದು ಅರಿಶಿಣ. ಫಸ್ಟ್ ಕಬ್ಬ್ ಇಲ್ಲಿತ್ತು. ಕಬ್ಬಿಗೆ ಸ್ವಲ್ಪ ನೀರ್ ಬೇಕು ನಮ್ಗೆ. ಸಮ್ಮರ್ ಅಲ್ಲಿ ಇಲ್ಲಿ ತನಕ ಬಂದ್ ನಾವ್ ನೀರ್ ಹಾಕ್ತಾ ಇರ್ಲಿಲ್ಲ ಅಂದ್ಬಿಟ್ಟು ಈಗ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಕಬ್ಬನ್ನ. ಸೂಪರ್ ಸರ್. ಬಾಳೆ ನೋಡಿ ಯಾವ ಎಷ್ಟಿದಾವ ಗೊತ್ತಿಲ್ಲ. ಇಲ್ಲಿ ಮರಿಗಳಲ್ಲೇ ಹುಟ್ಟುತ್ತಾ ಇರತ್ತೆ. ಹಿಂಗ್ ಗೊನೆ ತಗೊಂಡ್ ಬಿಟ್ಬಿಡ್ತೀವಿ ಅಷ್ಟೇ. ಸರ್, ವಿಶೇಷವಾಗಿ ನಿಮ್ಮ ಏರಿಯಾದಲ್ಲಿ ಆಗಾಗ ಮಳೆ ಜಾಸ್ತಿ ಆಗ್ತಾ ಇರ್ತದೆ, ಕಳೆಗಳು ಜಾಸ್ತಿ ಉಟ್ಕೊಳ್ತಾ ಇರ್ತವೆ. ಅದ್ರ ನಿರ್ವಹಣೆ ಯಾವ ತರ ಮಾಡ್ತಾರೆ ಸರ್? ಸರ್ ಇಲ್ಲಿ ಬನ್ನಿ, ಇಲ್ಲಿ ಅಂತೂ ನಮಗ್ ಕಳೆ ಸಮಸ್ಯೆನೇ ಇಲ್ಲ. ಮಲ್ಚಿಂಗ್ ಆಗ್ಬಿಟ್ಟಿದೆ ಚೆನ್ನಾಗಿ. ಪ್ಲಸ್ ಇಲ್ಲಿಗೆ ಅಷ್ಟು ಬೆಳಕ್ ಬೀಳಲ್ಲ. ಈಗ ಇಲ್ಲೊಂಚೂರು ಓಪನ್ ಇರೋದೇನ್, ಇಲ್ಲೊಂದ್ 4 ಹಸಿರು ಕಾಣ್ತಾ ಇದೆ ನಿಮಗೆ. ಅಲ್ಲಂತೂ ಇಲ್ವೇ ಫುಲ್ ಕವರ್ ಆಗತ್ತೆ. ಅಲ್ಲಿ ನಮ್ಗೆ ಹುಲ್ ತುಂಬಾ ಬರುತ್ತೆ. ಅದಕ್ಕೆ ನಾವು ಬ್ರಷ್ ಕಟರ್ ಇದೆ ಇವಾಗ. ಬ್ರಷ್ ಕಟರ್ ಅಲ್ಲಿ ಕಟ್ ಮಾಡ್ಬಿಟ್ಟು ಅದನ್ನೇ ನಾವು ವಾಪಸ್ ಮಲ್ಚಿಂಗ್ ಆಗಿ ಬಳಸ್ತೀವಿ. ಚಿಕ್ಕದು ಕೈಯಲ್ಲ, ಚಿಕ್ಕದ ಒಳಗಿರೋದೆಲ್ಲ ಗುದ್ಲಿಲಿ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು. ಆಚೆ ನಾವು ಓಡಾಡೋ ಜಾಗ ಏನ್ ಬಿಟ್ಕೊಂಡಿದೀವಿ ಅಲ್ಲಿ ಏನೇ ಬೆಳೆದ್ರು ಅದೆಲ್ಲ ಬ್ರಷ್ ಕಟರ್ ಅಲ್ಲಿ ಕಟ್ ಮಾಡ್ಕೊಂಡು ಅದನ್ನೇ ನಮ್ ಮೇನ್ ಈಗ ನಮ್ದು 40-60 ಸೈಟ್ ಅಲ್ಲಿ ಮೇಜರ್ ನಮಗೆ ಗೊಬ್ಬರ ಅಂತ ಇರೋದು ಕೊಟ್ಟಿಗೆ ಗೊಬ್ಬರ ಬಿಟ್ರೆ ಮಲ್ಚಿಂಗ್. ನಾನ್ ನಂಬ್ಕೊಂಡಿರೋದು ಮಲ್ಚಿಂಗ್ ನ ಜಾಸ್ತಿ. ಈಗ ನೀವ್ ಇದು ಅಬ್ಸರ್ವ್ ಮಾಡಿದ್ರೆ ಇನ್ನೂ ಒಂದ್ ವರ್ಷ ಮೇಲ್ ಬೇಕು ಇದು ಕರ್ಗಕ್ಕೆ. ನಮ್ ತೆಂಗಿನ ಗರಿ ಬೀಳ್ಲಿ ಅಥವಾ ಬಾಳೆದಿರ್ಲಿ, ಇಲ್ಲಿ ಯಾವ್ದೋ ಗಿಡಗಳಿಲ್ ನೋಡಿ
ಇದೆಲ್ಲ ಮೋಸ್ಟ್ಲಿ ನಮ್ಮ ರೋಸ್ ಅಲ್ಲ ಮಲ್ಗೆ ಬಳ್ಳಿಗಳು ಟ್ರಿಮ್ ಮಾಡಿದ್ವಿ, ಅದನ್ನ ಹಾಕಿರೋದು. ಇದು ರೋಸ್ ಕಡ್ಡಿ ಟ್ರಿಮ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ನಿಮ್ಗೆ ಅಲ್ಲಿ ಸ್ಟಾರ್ಟಿಂಗ್, ಅದು ರೋಸ್ ಕಡ್ಡಿಗಳು. ಯಾವ್ದು ಹೊರಗಡೆ ಹಾಕಲ್ಲ. ಈ ಸೈಟ್ ಇಂದ ಒಂದು ಹುಲ್ ಕಡ್ಡಿನೂ ನಾವು ಆಚೆಗೆ ಎಸೆಯಲ್ಲ. ಏನಿಲ್ಲ, ಏನೇ ಕಳೆ ಏನೇ ಬೆಳ್ಕೊಂಡ್ರು ಕಂಪ್ಲೀಟ್ ನಾವ್ ಇಲ್ಲೇನೆ ಹಾಕೋದು. ಅದೇ ಗೊಬ್ಬರ. ಈಗ ಇದೆಲ್ಲ ಯಾವಾಗ್ಲೋ ಇದು ನೋಡಿ, ಯಾವಾಗ್ಲೋ ಆಗಿರೋ ಕಂದಿದು. ಸೊ ಅದೇ ಅಲ್ಲೇ ಗೊಬ್ಬರ. ಇಲ್ಲಿ ನೋಡಿ ಮಣ್ಣು, ಅದ್ರ ಕೆಳಗೆಲ್ಲ ಎಷ್ಟು ತರ ಹುಳ ಹೆಂಗ್ ಓಡ್ತಿದಾವ್ ನೋಡಿ ತೆಗಿತಿದ್ದಂಗೆ. ಮುಖ್ಯವಾಗಿ ಅಂದ್ರೆ ನಮ್ ಪಳವಳಿಕೆಗಳಿಂದಲೇ ನಮ್ಗೆ ಮಾಯಿಶ್ಚರ್ ಡಿಫ್ರೆನ್ಸ್ ನೋಡಿ ಸರ್. ಈ ಮಣ್ಣು ಹೆಂಗಿದೆ, ಇಲ್ಲಿದು ಮಾಯಿಶ್ಚರ್ ಹೆಂಗಿದೆ, ಎಲೆ ಹೆಂಗಿದೆ, ಹುಳ ಹೆಂಗಿದೆ, ಬೇರ್ಗಳು ನೋಡಿ ಇಲ್ಲಿ. ಸೂಪರ್ ಸರ್. ಇನ್ನೊಂದ್ ಸ್ವಲ್ಪ ಆಗಿದ್ರೆ ಎರೆಹುಳು ಪಕ್ಕ ಸಿಗುತ್ತೆ. ಎರೆಹುಳ ಅಂತೂ ಸಖತ್ತಿದೆ ನಮ್ಗೆ. ಇವಾಗೆಲ್ಲ ಅದು ಹಗಿತಾ ಇರ್ತೀವಲ್ಲ, ಬಹಳ ಸಿಗುತ್ತೆ. ಸರ್ ಈಗ ನೀವು ಒಂದ್ ಕೆಲ್ಸದಲ್ಲಿ ಇದ್ಕೊಂಡು ಈ ತೋಟಕ್ಕೆ ಯಾವ ತರ ಟೈಮ್ ಕೊಡ್ತೀರಿ, ಯಾವ ತರ ಮೇಂಟೈನ್ ಮಾಡ್ತಾ ಇದ್ರಿ ಸರ್? ಸರ್ ಇದು ನಮ್ಗೆ ಹಾಬಿ ತರ ಅಷ್ಟೇ. ಈಗ ಬೆಳಗ್ಗೆ 1 hour 2 hour ಬರ್ತೀವಿ, ನಮ್ ತಂದೆ ತಾಯಿನೂ ಬರ್ತಾರೆ. ಅವರಿಗೆ ನನ್ಕಿಂತ ಅವ್ರದ್ದು ಪಾತ್ರ ತುಂಬಾ ಜಾಸ್ತಿ ಇದೆ ಇಲ್ಲಿ. ಅವರಿಗೆ ಒಂದು ಹಾಬಿ ತರ, ಅವ್ರು ಏನಾದ್ರು ಕೆಲಸ ಮಾಡ್ತಾರೆ. ಸೊ ನಾವು 3 ಜನಕ್ಕೆ ಇಂಟ್ರೆಸ್ಟ್ ಇರೋದ್ರಿಂದ ನಮಗೆ, ಈಗ ನಾನು ಒಂದೊಂದ್ ಟೈಮ್ ಇಲ್ಲಿ ಇರಕ್ಕಾಗಲ್ಲ, ನನ್ ವರ್ಕ್ ಮೇಲೆ ಆಚೆ ಇರ್ತೀನಿ. ಅವಾಗ ನಮ್ಮ ತಂದೆ ತಾಯಿನೇ ಮೇಂಟೈನ್ ಮಾಡ್ಕೋತಾರೆ. ಡೈಲಿ ಹಾರ್ಡ್ಲಿ 1 hour ಇಂದ 2 hour ಡೈಲಿನೂ ಬೇಕು ಅಂತಿಲ್ಲ. ಈಗ ಮಳೆ ಬರ್ತಾ ಇದೆ ಅಂದಾಗ ನಾವ್ ಇಲ್ಲಿಗೆ ಬಂದು ಏನಾದ್ರು ತರಕಾರಿ ಇರೋದು ಕಿತ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಅಲ್ಲಿ ಇನ್ನೇನು ಮಾಡಕ್ ಏನು ಇರಲ್ಲ. ಒಂದ್ ದಿನ ಈಗ ಸಂಡೇಸ್ 1-2-3 hours 3 ಜನ ಬಂದಿಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಎಷ್ಟೊಂದ್ ಇದೆಲ್ಲ ಅಗ್ದಿ ರೆಡಿ ಮಾಡಿ ನಾವು ಸೀಡ್ಸ್ ಹಾಕ್ಬಿಟ್ಟು ಹೋಗ್ಬಿಡ್ಬೋದು. ಸೊ ಹಂಗೆ ರೆಗ್ಯುಲರ್ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ 1 hour ಮಿನಿಮಮ್ 1 ತಾಸು ಕೆಲಸ ಮಾಡಿದ್ರೆ ಮಳೆಗಾಲದಲ್ಲಿ ಕಡಿಮೆ, ಬೇಸಿಗೆಯಲ್ಲಿ ನಿಮಗ್ ನೀರ್ ಹಾಕೋದಕ್ಕೆ 1 hour ಟೈಮ್ ಬೇಕು. ಟೈಮ್ ಕೊಡ್ಬೇಕು. ಇಂಟ್ರೆಸ್ಟ್ ಇದ್ರೆ ಅದ್ ನಿಮ್ಗೆ ಏನ್ ಅನ್ಸಲ್ಲ ಸರ್. ಅದು ಕರಿತಾ ಇರತ್ತೆ ನಿಮಗೆ, ಬನ್ನಿ ನೋಡೋಣ ಏನಾಗಿದೆ, ನೆನ್ನೇನೋ ಹಾಕಿರ್ತೀವಿ ಅಥವಾ ಹುಳ ಸ್ಟಾರ್ಟ್ ಆಗಿರುತ್ತೆ, ಅದ್ ಏನಾಯ್ತು, ಉಳ್ಕೋತಾ ಹೋಯ್ತಾ, ಕ್ಯೂರಿಯಾಸಿಟಿನೇ ನಿಮ್ಮನ್ನ ಕರ್ಸುತ್ತೆ ಇಲ್ಲಿಗೆ. ಈಗ ನೀವು ಹಾಬಿಗೋಸ್ಕರ ಮಾಡ್ತಾ ಇದೀರಿ, ಒಳ್ಳೆ ಆಹಾರ ಸೇವನೆ ಮಾಡ್ಬೇಕು ಅನ್ನೋಕ್ಕೋಸ್ಕರ ಮಾಡ್ತಾ ಇದೀರಿ. ಇನ್ನೊಂದು ಲೆಕ್ಕದಲ್ಲಿ ವಿಚಾರ ಮಾಡಿದ್ರೆ, ನಿಮ್ ತರ ಬೇರೆಯವರು ಮಾಡ್ಬೇಕು ಅನ್ಕೊಂಡ್ರೆ ಇದರಿಂದ ಆದಾಯ ಪಡಿಬಹುದಾ ಸರ್? ನಾವಿಲ್ಲಿ ಮಾಡಿರೋ ಅಳತೆಗೆ ಆದಾಯ ಪಡೆಯೋದು ಸ್ವಲ್ಪ ಕಷ್ಟ ಇದೆ. ಈಗ ರೈತರು ಜಮೀನಲ್ಲಿ 1 ಎಕರೆ 2 ಎಕರೆ ಎಲ್ಲ ಬೆಳಿತೀನಿ ಅಂದ್ರೆ ಆದಾಯ ಮಾಡ್ಬೋದು. ಹಿಂಗೆ ಒಂದು ಸೈಟ್ ಅಲ್ಲೆಲ್ಲ ನಾವು ಮಾಡಿ ಇದನ್ನ ಆದಾಯವಾಗಿ ಇಟ್ಕೊಳಕ್ ಆಗೋದಿಲ್ಲ ಸರ್. ಇದೇನಾದ್ರು ನಮ್ಮ ಆರೋಗ್ಯಕ್ಕಂತ ಮಾಡ್ಬೋದು. ಬಟ್ ಇಲ್ಲಿ ಯಾವ ರೀತಿ ಬೆಳಿತೀವಿ ಅದನ್ನ ನೋಡ್ಕೊಂಡು ಅವ್ರ ಜಮೀನಲ್ಲಿ ಅಥವಾ ಅವರ ಮನೆ ಸುತ್ತ ಸ್ವಲ್ಪ ಜಾಗ ಇದೆ, ಅಥವಾ ಮನೇಲಿ ಹೆಂಗಸಿರ್ತಾರೆ, ಅವ್ರ ಖರ್ಚಿಗೆ ಒಂದಿಷ್ಟು ಮೂಲಂಗಿ ಹಾಕೊಂಡು ಡೈಲಿ 4 ಮೂಲಂಗಿ ಸಂಜೆ ಮಾರ್ಕೊಳ್ಳೋದು, ಅಥವಾ ಯಾವ್ದವ್ರು ಬೆಳ್ದಿದ್ ಬೀನ್ಸ್ 2 kg 3 kg ಬೆಳ್ಕೊಂಡ್ ಮಾರ್ಕೊಳ್ಳೋದು, ಈ ರೀತಿ ಸಣ್ಣ ಆದಾಯ ಮಾಡ್ಬೋದು. ಇದರಿಂದಾನೇ ಜೀವನ ಮಾಡ್ತೀವಿ ಅನ್ನೋದನ್ನ ನಾವು ರೈತರಿಗೆ ಹೇಳಕ್ ಆಗೋದಿಲ್ಲ ಸರ್. ಕಷ್ಟ ಆಗುತ್ತೆ ಅದು. ಅವ್ರ ಬೆಳೆ ಅವ್ರ ವ್ಯವಸಾಯಗಳು ಇರತ್ತೆ, ಬಟ್ ಅದನ್ನ ಸಾವಯವ ರೀತಿಲಿ ಮಾಡೋದಕ್ಕೆ ಇದೊಂದು ಎಕ್ಸ್ಪೆರಿಮೆಂಟ್ ತರ ತಗೊಂಡು ಇಲ್ಲಿಂದ ಕಲ್ತ್ಕೊಂಡು ಈ ರೀತಿ ಮಾಡ್ಬೋದು, ಅದನ್ನ ಹೇಳ್ಬೋದು. ಬಟ್ ಇದನ್ನೇ ನಾವು ಆದಾಯ ಮೂಲ ಮಾಡ್ಕೋತೀವಿ ಅನ್ನೋದು ಕಷ್ಟ ಆಗುತ್ತೆ. ಇಷ್ಟು ಜಾಗದಲ್ಲಂತೂ ಸಾಧ್ಯನೇ ಇಲ್ಲ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಉತ್ತಮವಾದಂತ ಮಾಹಿತಿಯನ್ನು ನೀಡಿದ್ರೆ, ಅದರಲ್ಲೂ ವಿಶೇಷವಾಗಿ ನೀವು ಬೆಳೆಸ್ತಿರೋ ಪದ್ಧತಿ ತುಂಬಾ ಇಷ್ಟ ಆಯ್ತು. ಪಾತಿಗಳನ್ನ ಮಾಡ್ಕೊಂಡು ಮಧ್ಯದಲ್ಲಿ ಓಡಾಡಕ್ಕೆ ಜಾಗ ಮಾಡ್ಕೊಂಡು ಒಂಥರ ಸಿಸ್ಟಮೆಟಿಕ್ ಆಗಿ, ಅದರಲ್ಲೂ ಕೂಡ ಮೇಲೆ ಬಳ್ಳಿಗಳು ಕೆಳಗಡೆ ಗಡ್ಡೆಗಳು ಈ ರೀತಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ದು ತುಂಬಾ ಖುಷಿ ಆಯ್ತು. ಇನ್ನು ಚೆನ್ನಾಗಿ ಬೆಳೀಲಿ, ನಿಮ್ಮಿಂದ ಹಲವಾರು ಜನರಿಗೆ ಸ್ಫೂರ್ತಿ ಆಗ್ಲಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ರಂಗು ಕಸ್ತೂರಿ ಅವರೇ, ನೀವು ಬಂದಿದ್ದು ಖುಷಿ ಆಯ್ತು. ಯಾರಿಗಾದ್ರೂ ಈ ತರ ಮಾಡೋ ಇಂಟ್ರೆಸ್ಟ್ ಇದ್ರೆ, ಸುಮಾರು ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಿಮ್ಮ ವಿಡಿಯೋ ನೋಡಿನೂ ಯಾರಿಗಾದ್ರೂ ಈ ತರ ಬೇಕು, ನಮಿಗೂ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಖಂಡಿತ ಬರ್ಬೋದು. ಬಂದು ನಮಗೂ ಮಾತಾಡಿಸ್ಕೊಂಡು ನೋಡ್ಕೊಂಡು ಹೋಗಿ. ಯಾವ ಟೈಮಲ್ಲಿ ಬಂದ್ರೆ ಸೂಕ್ತ ಸರ್? ಸರ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಸ್ ಅಥವಾ ವೀಕೆಂಡ್ಸ್ ಯೂಶಲಿ ನಮ್ಮ ತೋಟ ಇದೆ. ಸೊ ನಾನು ತೋಟಕ್ಕೆ ಹೋಗ್ಬಿಟ್ಟಿರ್ತೀನಿ. ಅಲ್ಲಿನೂ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲೇ ತೋಟ ಮಾಡಿದೀವಿ. ಕಾಲ್ ಮಾಡಿ ಹೆಚ್ಚು ಕಡಿಮೆ ಅವರ ಟೈಮು ನಮ್ಮ ಟೈಮು ನೋಡ್ಕೊಂಡು ಬರ್ಬೋದು. ಓಕೆ ಸರ್, ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್.